ಸೊ ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಸೊ ಇವತ್ತಿನ ದಿನ ನಾವೇನು ನೋಡ್ತಾ ಇದ್ವಿ, ಕಂಪ್ನಿ ಅಕೌಂಟ್ ಸಬ್ಜೆಕ್ಟ್ನಲ್ಲಿರುವಂಥ ಒಂದು ಪಾಠ ಲಿಕ್ವಿಡೇಷನ್ ಆಫ್ ಕಂಪ್ನೀಸ್ ಅನ್ನೋಂಥ ಒಂದು ಪಾಠದ ಮೇಲೆ ಪ್ರಾಬ್ಲಮ್ಸ್ನ ನೋಡ್ತಾ ಇದ್ವಿ. ಸೊ ಹಿಂದಿನ ಫಸ್ಟ್ ವೀಡಿಯೋದಲ್ಲಿ ನಾನು ಥಿಯರಿ ಪಾರ್ಟ್ ಮೇಲೆ ಮಾಡಿದ್ದೆ, ಅದಾದಮೇಲೆ 2 ವೀಡಿಯೋದಲ್ಲಿ ಪ್ರಾಬ್ಲಮ್ಟಿಕ್ಸ್ನ ಮಾಡಿದ್ದೆ. ಸೊ ಈ ವಿಡಿಯೋದಲ್ಲಿ ಕೂಡ ಪ್ರಾಬ್ಲಮ್ಸ್ನ ಕಂಟಿನ್ಯೂ ಮಾಡೋಣ. ಸೊ ಈ ಪ್ರಾಬ್ಲಮ್ಸ್ ಏನಂದರೆ, ಒಬ್ಬ ಸ್ಟೂಡೆಂಟ್ ನನಗೆ ಮೆಸೇಜ್ ಹಾಕಿದ್ರು ಪರ್ಸ್ನಲಾಗಿ, ಸರ್ ಈ ಕ್ವಶನ್ಸ್ನ ಡಿಸ್ಕಸ್ ಮಾಡಿರಿ ಯೂಟ್ಯೂಬಲ್ಲಿ ಅಂತ. ಸೊ ಆ ರೀಸನ್ಗೋಸ್ಕರ ನಾನು ಇವೇ ಕ್ವಶನ್ಸ್ನ ಚೂಸ್ ಮಾಡ್ಕೊಂಡಿದ್ದೀನಿ. ಸೊ ಏನಪ್ಪ ಅಂದರೆ, ಫಸ್ಟ್ ಕ್ವಶನ್ ನೋಡೋಣ, ಟೈಮ್ ವೇಸ್ಟ್ ಮಾಡೋದಿಲ್ಲ. ಸೊ ಫಿಫ್ತ್ ಕ್ವಶನ್, XYZ Co Limited went into voluntary liquidation on 31/3/2016 on which date its capital structure is as follows ಅಂತ ಇದೆ. ಸೊ ಫಸ್ಟ್ ಪಾಯಿಂಟ್ ಏನಿದೆ, 1200 10% ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಸ್ ಫುಲ್ಲಿ ಪೇಡ್ ಅಂತ ಇದೆ. ಸೊ ಇದನ್ನ ನಾವು ಪೇಮೆಂಟ್ ಮಾಡೋದು ಪ್ರಿಫರೆನ್ಸ್ ಶೇರ್ಸ್ಗೆ. ಸೊ ಇದು 30,000 ಈಕ್ವಿಟಿ ಶೇರ್ಸ್ ಆಫ್ ₹10 ಈಸ್ ಫುಲ್ಲಿ ಪೇಡ್ ಅಂದರೆ ಈಕ್ವಿಟಿ ಶೇರ್ಸ್ಗೆ 30,000 into 10 ಅಂತಂದರೆ 3 lakh ಪೇಮೆಂಟ್ ನಾವು ಮಾಡಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಏನಿದೆ, ಅಸೆಟ್ಸ್ ರಿಯಲೈಸ್ಡ್ ₹1,80,000. ಸೊ ಇದು ನಮ್ಮ ಒಂದು ಪ್ರಾಬ್ಲಮ್ನ ಬೇಸ್ ಅಂತ ಇದು ಇರುತ್ತೆ. ಸೊ ನೆಕ್ಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಬಂದುಬಿಟ್ಟು 10,000 ಇದೆ. ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಇದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಫಿಕ್ಸ್ಡ್ ರೆಮ್ಯುನರೇಷನ್ 10,000 ಕೊಟ್ಟಿದ್ದಾರೆ. ನೆಕ್ಸ್ಟ್ 10% ಆನ್ ಅಮೌಂಟ್ ಪೇಡ್ ಟು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿವರೆಗೂ ಪ್ರಾಬ್ಲಮ್ಸಲ್ಲಿ ಏನು ನೋಡ್ತಾ ಇದ್ವಿ, ಒಂದು ಲೆಕ್ಕದಲ್ಲಿ ಪ್ರಿಫರೆನ್ಸ್ ಅಂದರೆ ಫಿಕ್ಸ್ಡ್ ರೆಮ್ಯುನರೇಷನ್ ಕೊಡ್ತಾಯಿದ್ರು, ಇಲ್ಲ ಇನ್ನೊಂದು ಪರ್ಸೆಂಟೇಜ್ ಕೊಡ್ತಾಯಿದ್ರು. ಸೊ ಈ ಲೆಕ್ಕದಲ್ಲಿ ಏನಪ್ಪ ಸ್ಪೆಷಲ್ ಅಂತಂದರೆ, ಎರಡನ್ನೂ ಕೂಡ ಒಂದೇ ಲೆಕ್ಕದಲ್ಲೇ ಕೊಟ್ಟಿದ್ದಾರೆ. ಸೊ ಫಿಕ್ಸ್ಡ್ ರೆಮ್ಯುನರೇಷನ್ ಕೂಡ ಕೊಟ್ಟಿದ್ದಾರೆ, ಪರ್ಸೆಂಟೇಜ್ ಇದರಲ್ಲಿ ಕೊಡೋದನ್ನು ಕೂಡ ಕೊಟ್ಟಿದ್ದಾರೆ. ದ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ವರ್ ₹50,000. ಸೊ ಬ್ರಾಕೆಟಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್ ಇದೆ ನೋಡಿ, ಏನದು ಇನ್ಕ್ಲೂಡಿಂಗ್ ₹5,000 ಫಾರ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಈಗ 50,000 ನಮಗೆ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಇದೆ ಅಂದರೆ, ಅದರಲ್ಲಿ ಇನ್ಕ್ಲೂಡಿಂಗ್ 5,000 ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್, ಅಂದರೆ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ 5,000 ಕೂಡ ಅದರೊಳಗಡೆ ಇನ್ಕ್ಲೂಡ್ ಆಗಿದೆ. ಸೊ ಏನಪ್ಪ ಅಂತಂದರೆ, ಈಗ 50,000 ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ಅಂದರೆ ಅದರಲ್ಲಿ 5,000 ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಲೆಸ್ ಮಾಡಿ ಬರೋಂಥ ಒಂದು 45,000 ನಮ್ಮ ಒಂದು ಅಮೌಂಟ್ ಆಗಿರುತ್ತೆ. ಸೊ ಇದ್ರ ಮೇಲೆ ಪ್ರಾಬ್ಲಮ್ಸ್ನ ಮಾಡೋಕ್ಕೆ ಶುರು ಮಾಡೋಣ. ಸೊ ಬಂದುಬಿಟ್ಟು ನಾನು ಆಲ್ರೆಡಿ ಫಾರ್ಮೇಟ್ ಇದು ಮಾಡಿದ್ದೀನಿ, ಪ್ರಿಪೇರ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ಅಂತ ಇದೆ. ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್, ಸೊ ರೆಸಿಪ್ಟು, ಅಮೌಂಟ್, ಪೇಮೆಂಟ್ ಮತ್ತು ಅಮೌಂಟ್, ಇದು ಬಂದುಬಿಟ್ಟು ನಮ್ಮ ಫಾರ್ಮೇಟ್. ಸೊ ನಿಮಗೆಲ್ಲ ಗೊತ್ತಿದೆ. ಸೊ ಫಸ್ಟ್ ಎಂಟ್ರಿ ಮಾಡೋದು ಯಾವಾಗಲೂ ಹೇಳಿದ್ದೀನಿ, ಫಸ್ಟ್ ಲೆಫ್ಟ್ ಸೈಡ್ ರೆಸಿಪ್ಟ್ ಸೈಡ್ ಅಂತ ಅಂದರೆ ನಮಗೆ ಬರಬೇಕಾಗಿರುವಂಥ ಅಮೌಂಟ್ನ ನಾವು ಕಲೆಕ್ಟ್ ಮಾಡ್ಕೋಬೇಕು. ಸೊ ಫಸ್ಟ್ ಏನು ಬರ್ತಾ ಇದೆ, ಅಸೆಟ್ಸ್ ರಿಯಲೈಸ್ಡ್ ₹1,80,000 ಅಂತ ಇದೆ. ಟು ಅಸೆಟ್ಸ್ ರಿಯಲೈಸ್ ₹1,80,000 ಅದನ್ನ ಸೊ ಅಮೌಂಟ್ ಕಾಲಮಲ್ಲಿ ಹಾಕೋಣ, 1,80,000. ಸೊ ಈಗ ನಾವು ಮತ್ತೆ ನೋಡ್ಕೋಬೇಕು, ರಿಸಿಪ್ಟ್ ಸೈಡ್ ನಮಗೆ ಬರುವಂಥ ದುಡ್ಡು ಯಾವುದಾದ್ರೂ ಇದೆಯಾ, ಸೊ ಸರ್ಪ್ಲಸ್ ಆಗಿರ್ಬೋದು, ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಕ್ಯಾಶ್ ಅಟ್ ಬ್ಯಾಂಕ್, ಆ ರೀತಿ ಯಾವುದೇ ಆದಂಥ ಅಮೌಂಟ್ ನಮ್ಮ ಪ್ರಾಬ್ಲಮಲ್ಲಿ ಇದೇ ಇರೋ ಕಾರಣ ಸೊ ನಾವು ಪ್ರಾಬ್ಲಮ್ಸ್ನ ಸ್ಟಾರ್ಟ್ ಮಾಡೋಣ. ಸೊ ಪೇಮೆಂಟ್ ಸೈಡ್ ಏನಿದೆ ಅದನ್ನು ಪೇಮೆಂಟ್ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಸೊ ನಾನು ಅದನ್ನು ಆರ್ಡರ್ ನಿಮಗೆ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಆ ವಿಡಿಯೋ ನೋಡ್ಕೊಂಬಂದರೆ ನಿಮಗೊಂದು ಬೇಸ್ ಸಿಗುತ್ತೆ, ಯಾವ ರೀತಿ ಆರ್ಡರ್ ಇರುತ್ತೆ ಅಂತಂದು, ಯಾರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಪೇಮೆಂಟ್ ಮಾಡುವಾಗ, ಯಾರಿಗೆ ಸೆಕೆಂಡ್ ಪ್ರಿಫರೆನ್ಸ್ ಕೊಡಬೇಕು ಪೇಮೆಂಟ್ ಮಾಡುವಾಗ ಅನ್ನೋಂಥದ್ದು. ಸೊ ಆ ಕಾರಣಕ್ಕೋಸ್ಕರ ಈಗ ಫಸ್ಟ್ ಪೇಮೆಂಟ್ ನಾವು ಲೀಗಲ್ ಚಾರ್ಜಸ್ಸಿಗೆ ಮಾಡಬೇಕಾಗಿತ್ತು, ಬಟ್ ಲೀಗಲ್ ಚಾರ್ಜಸ್ ಇಲ್ಲದೇ ಇರೋ ಕಾರಣ ಫಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸಿಗೆ ನೋಡೋಣ. ಸೊ ಬೈ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್, EXP ಅಂತಂದರೆ ಎಕ್ಸ್ಪೆನ್ಸಸ್ ಅಂತ ಹೇಳ್ಬಿಟ್ಟು. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಮೌಂಟ್ ಎಷ್ಟಿದೆ, ಸೊ ₹10,000 ಇದೆ. 10,000 ಅವರಿಗೆ 10,000 ಪೇಮೆಂಟ್ ಮಾಡೋದು. ಸೊ ನೆಕ್ಸ್ಟ್ ಪೇಮೆಂಟ್ ಯಾರಿಗೆ ಮಾಡಬೇಕು, ಬೈ ಲಿಕ್ವಿಡೇಟರ್ ರೆಮ್ಯುನರೇಷನ್. ಸೊ ನಾನು ಆಲ್ರೆಡಿ ತುಂಬ ಡೀಪಾಗಿ ಹಿಂದಿನ ಪ್ರಾಬ್ಲಮ್ಸಲ್ಲೆಲ್ಲ ಹೇಳಿದ್ದೀನಿ. ಸೊ ಅದ್ರ ಮೇಲೇ ಇದನ್ನು ಟೈಮ್ ಹಾಳು ಮಾಡೋದಕ್ಕಿಂತ ಅವ್ರಿಗೆ ಏನು ಕೊಡಬೇಕಾಗಿರುತ್ತೆ ಅದನ್ನು ಆರ್ಡರ್ ವೈಸ್ ಪೇಮೆಂಟ್ ಮಾಡ್ತಾ ಹೋದರೆ ಅಷ್ಟು ಲೆಕ್ಕದಲ್ಲಿದೆ. ಸೊ ಲಿಕ್ವಿಡೇಟರ್ ರೆಮ್ಯುನರೇಷನ್ ಇದು ಬಂದುಬಿಟ್ಟು ತುಂಬ ಇಂಪಾರ್ಟೆಂಟ್ ಈ ಪ್ರಾಬ್ಲಮಲ್ಲಿ. ಏನಕ್ಕಂದರೆ 2 ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ A ಸೆಕ್ಷನ್ ಅಂತ ಇದೆ ಮತ್ತು B ಸೆಕ್ಷನ್ ಅಂತ ಇದೆ. A ಸೆಕ್ಷನ್ ಬಂದುಬಿಟ್ಟು ಫಿಕ್ಸ್ಡ್ ರೆಮ್ಯುನರೇಷನ್, ಫಿಕ್ಸ್ಡ್ ರೆಮ್ಯೂ ಅಂತ ಬರೆದಿರ್ತೀನಿ. ಸೊ ಫಿಕ್ಸ್ಡ್ ರೆಮ್ಯುನರೇಷನ್ ಬಂದುಬಿಟ್ಟು ₹10,000 ಇದೆ. ಸೊ ನೆಕ್ಸ್ಟ್ B ಸೆಕ್ಷನ್ ಅಂತ ಇದೆ. B ಕ್ವಶನ್ ಏನಿದೆ, 10% ಆನ್ ಅಮೌಂಟ್ ಪೇಡ್ ಟು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್. ಅಂದರೆ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಎಲ್ಲಿದ್ದಾರೆ, ಇಲ್ಲಿದ್ದಾರೆ. 1,200 10% ಪ್ರಿಫರೆನ್ಸ್ ಶೇರ್ಸ್ ಇದು ಆಫ್ ₹100 ಈಚ್ ಫುಲ್ಲಿ ಪೇಡ್ ಅಂತಂದರೆ 1,200 into 100 ಮಾಡಿದರೆ 1,20,000 ಏನು ನಾವು ಅವ್ರಿಗೆ ಕೊಡಬೇಕಾಗತ್ತಲ್ಲ, ಆ ಅಮೌಂಟಲ್ಲಿ 10% ಇವರಿಗೆ ನಾವೇನು ಕೊಡಬೇಕಾಗತ್ತೆ, ರೆಮ್ಯುನರೇಷನ್ ಕೊಡಬೇಕು ಅನ್ನೋಂಥದ್ದು ಇರೋದು. ಸೊ ನಾವು ಅವರಿಗೆ ಯಾವ ಪ್ಲೇಸಲ್ಲಿ ಪೇಮೆಂಟ್ ಮಾಡ್ತೀವಿ ಅನ್ನೋದು ಬಂದಾಗ ನಾವು ಅವ್ರಿಗೆ ಕೊಡೋಣ. ಸೊ ಅವ್ರಿಗಿಂತ ಮುಂಚೆ ಇನ್ನೂ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ಗೆ ಕೂಡ ಪೇಮೆಂಟ್ ಮಾಡಬೇಕು, ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಕೂಡ ಪೇಮೆಂಟ್ ಮಾಡಬೇಕು. ಸೊ ಎಷ್ಟಿದೆ ನಮ್ಮ ಹತ್ರ ಅಮೌಂಟ್, ಇನ್ನೂ ತುಂಬ ಇದೆ. ಸೊ 1,80,000 ಆಗಿರೋದ್ರಿಂದ ಸೊ ನೆಕ್ಸ್ಟ್ ಏನಿದೆ, ಬೈ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್. ಸೊ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಅವರಿಗೆ ಎಷ್ಟು ಕೊಡಬೇಕಾಗಿದೆ ಅಂತಂದರೆ, ನಾವು ಅಮೌಂಟ್ ಬಂದುಬಿಟ್ಟು, ಸೊ ಇಲ್ಲಿ ಅದನ್ನು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಅಮೌಂಟ್ ಡೈರೆಕ್ಟಾಗಿ ಕೊಟ್ಟಿಲ್ಲ. ಸೊ ಇಲ್ಲಿ ಕೊಟ್ಟಿದ್ದಾರೆ, ದ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ ವರ್ ₹50,000 ಇನ್ಕ್ಲೂಡಿಂಗ್ ₹5,000 ಫಾರ್ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್. ಅಂದರೆ ಈ 50,000 5,000 ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಿದ್ದರೆ ಇಲ್ಲಿಗೆ 5,000 ಅಂತ ಕೊಡೋಣ. ಸೊ
ಸೊ ನೆಕ್ಸ್ಟ್ ಏನು ಇದೆ, ಬೈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾರ್ಮಲಾಗಿ ಇಲ್ಲಿವರೆಗೂ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಮೇಲೆ ನಮಗೆ ಪರ್ಸೆಂಟೇಜ್ ಕೊಡೋಕೆ ಹೇಳ್ತಾ ಇದ್ರು. ಸೊ ಈಗ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ನ ನಾರ್ಮಲಾಗಿ ಕೊಟ್ಟಿದ್ದಾರೆ. ಸೊ CRS ಅಂತ ಅಂದರೆ ಕ್ರೆಡಿಟರ್ಸ್ ಅಂತ ಹೇಳ್ಬಿಟ್ಟು, ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ 50,000 ಅಂತ ಇದೆ. 50,000ಅಲ್ಲಿ 5,000 ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಲೆಸ್ ಮಾಡಿದರೆ 45,000 ರುಪೀಸ್ ಅವ್ರಿಗೆ ಹೋಗುತ್ತೆ. ಸೊ 45,000 ರುಪೀಸ್. ಸೊ ಈಗ ನೆಕ್ಸ್ಟ್ ಬರೋವಂಥದ್ದು ಯಾವುದು, ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್. ಬೈ ಪ್ರಿಫರೆನ್ಷಿಯಲ್, ಈಗ ಅವ್ರಿಗೆ ನಾವು ಪೇಮೆಂಟ್ ಮಾಡಬೇಕಾಗುತ್ತೆ. ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್. ಸೊ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್, ಸ್ವಲ್ಪ ಕೆಳಗಡೆ ಕ್ವಶನ್ನ ಇನ್ನೊಂದು ಸ್ವಲ್ಪ ಕೆಳಗಡೆ ತರಬೇಕು. ಓಕೆ, ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ ಇವರಿಗೂ ಕೂಡ ನಾವು ಇನ್ನೂ ಪೇಮೆಂಟ್ ಮಾಡಬೇಕು. ಸೊ ಅವ್ರಿಗೆ ಎಷ್ಟು ಮಾಡಬೇಕಪ್ಪ ಅಂತಂದರೆ 1,20,000 ಮಾಡಬೇಕು. ಏನಕ್ಕೆ 1,20,000 ಅಲ್ಲಿ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೊ ಕ್ವಶನಲ್ಲಿ ಏನಿದೆ, ಇಲ್ಲಿ ಕ್ಯಾಲ್ಕುಲೇಟರ್ನು. ಸೊ 1,200 ಆಫ್ ಈ ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಸ್ ಫುಲ್ಲಿ ಪೇಡ್ ಅಂತ ಇದೆ. ಸೊ 1,200 ಶೇರ್ಸ್ ಇಂಟು 100 ರುಪೀಸ್ಗೆ ಅಂತಂದರೆ 1,80,000 ನಾವು ಅವ್ರಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ. ಸೊ 1,80,000 ರುಪೀಸ್, 1,20,000 ರುಪೀಸ್ನ ಮಾತ್ರ ಇದೇನಾ ಅಂತ ನಾವು ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೇಕು. ಈಗ ಏನು ಮಾಡಬೇಕಾಗಿದೆ, ನಾವು 1,80,000 ರುಪೀಸಲ್ಲಿ ಈ ಕಡೆ ಮಾಡಿರೋಂಥ ಎಲ್ಲ ಪೇಮೆಂಟ್ಗಳನ್ನ ಲೆಸ್ ಮಾಡಿ ಎಷ್ಟು ಅಮೌಂಟ್ ಉಳಿದಿದೆ. ಸೊ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗಿರೋಂಥ ಅಮೌಂಟ್ 1,20,000. ಸೊ ಆ 1,20,000 ಕೊಡೋಕೆ ನಮ್ಮ ಹತ್ರ ಅಷ್ಟೇ ಅಮೌಂಟ್, ಸಫಿಷಿಯೆಂಟ್ ಅಮೌಂಟ್ ಇದೆಯಾ ಇಲ್ವಾ ಅನ್ನೋದು ಬೇಕಾಗಿರುತ್ತೆ. ಸೊ 1,00,000 ಎಷ್ಟಿದೆ ಅಂತ ನೋಡೋಣ. ಸೊ 1,80,000 ಮೈನಸ್ ಬಂದುಬಿಟ್ಟು 10,000 ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್, ಮೈನಸ್ 10,000 ಬಂದುಬಿಟ್ಟು ಫಿಕ್ಸ್ಡ್ ರೆಮ್ಯುನರೇಷನ್ ಕೊಟ್ಟಿದ್ದೀವಿ, 5,000 ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ದು, 45,000 ಬಂದುಬಿಟ್ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಎಷ್ಟಿದೆ ನಮ್ಮ ಹತ್ರ, 1,10,000 ರುಪೀಸ್ ಅಮೌಂಟ್ ಉಳಿದಿದೆ. ಸೊ ನಾವು ಎಷ್ಟು ಕೊಡಬೇಕಾಗಿತ್ತು ಅವರಿಗೆ, 1,20,000 ರುಪೀಸ್ ಕೊಡಬೇಕು. ಸೊ 10,000 ನಮ್ಮ ಹತ್ರನೇ ಅಮೌಂಟ್ ಶಾರ್ಟೇಜ್ ಇದೆ ಅಂದಾಗ ನಾವು ನೆಕ್ಸ್ಟ್ ಬರೋಂಥ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಆಗಿರ್ಬೋದು ಅವ್ರಿಗೆ ಪೇಮೆಂಟ್ ಮಾಡೋಕ್ಕಾಗಲ್ಲ. ಸೊ ಬಟ್ ಈ ಇರ್ದಿರೋಂಥ 1,10,000 ರುಪೀಸಲ್ಲಿ ಲಿಕ್ವಿಡಿಟರ್ಗೂ ಕೂಡ 10% ರೆಮ್ಯುನರೇಷನ್ನ ಕೊಡಬೇಕು. ಸೊ ಹಾಗಾಗಿ 1,10,000 ಇಂಟು 10/100 ಸೊ ಪರ್ಸೆಂಟೇಜ್ ನಾವು ಕೊಡಬೇಕಾಗಿರುತ್ತೆ. ಸೊ ಎಷ್ಟು ಬರುತ್ತೆ ಅಂತ ಅಂದರೆ ಅದನ್ನೇ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಸೊ 1,10,000 ಇಂಟು 10/100 ಅಂದರೆ 11,000 ರುಪೀಸ್ ಅವನಿಗೆ ಕೊಡಬೇಕಾಗಿರೋಂಥ ರೆಮ್ಯುನರೇಷನ್ ಬರುತ್ತೆ. ಸೊ 11,000 ರುಪೀಸ್. ಸೊ ಇವೆರಡನ್ನ ಆ್ಯಡ್ ಮಾಡಿ ನಾವು ಹೊರಗಡೆ ಹಾಕೋಣ. 11,000 ಪ್ಲಸ್ 10,000 ಬಂದುಬಿಟ್ಟು 21,000 ರುಪೀಸ್ ಟೋಟಲ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಆಗುತ್ತೆ. ಸೊ ಈಗ 1,10,000ಅಲ್ಲಿ ನಾವು ಲಿಕ್ವಿಡೇಟರ್ ರೆಮ್ಯುನರೇಷನ್ 11,000ನ ಲೆಸ್ ಮಾಡಿ ಉಳಿದಿರೋಂಥ ಅಮೌಂಟ್ನ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ಆಗಬೇಕು. ಸೊ 1,10,000 ರುಪೀಸ್ ನಮ್ಮ ಹತ್ರ ಬ್ಯಾಲೆನ್ಸ್ ಉಳಿದಿತ್ತು. ಅದರಲ್ಲಿ ಅದನ್ನು ನಾವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಬೇಕಾಗಿತ್ತು. ಅದರಲ್ಲಿ ನಾವು 10% ರೆಮ್ಯುನರೇಷನ್ ಕೊಟ್ವಿ. ಸೊ ಅದನ್ನು ಕೊಟ್ಟಿದ್ದೆಷ್ಟು, ಮೈನಸ್ 11,000. ಸೊ ಆ 11,000 ರುಪೀಸ್ನ ಲೆಸ್ ಮಾಡಿ ಉಳಿದಿರೋಂಥ ನಾವು 99,000 ರುಪೀಸ್ ಏನಿದೆ, ಆ 99,000 ರುಪೀಸ್ನ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ನಾವು ಪೇಮೆಂಟ್ ಮಾಡಿದರೆ ನಮ್ಮದು ಲೆಕ್ಕ ಇಲ್ಲಿಗೆ ಮುಗಿಯುತ್ತೆ. ಸೊ ಯಾಕಂದರೆ ನಾವು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗಿರೋಂಥ ಅಮೌಂಟ್ ಇನ್ನೂ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ 10% ಡಿವಿಡೆಂಡ್ ಕೂಡ ಕೊಡಬೇಕಾಗಿತ್ತು. ಸೊ ನಮಗೆ ಅವರಿಗೆ ಕ್ಯಾಪಿಟಲ್ಲೇ ನೀಟಾಗಿ ಕೊಡೋಕ್ಕಾಗಿಲ್ಲ. ಯಾಕಂದರೆ 1,200 ಶೇರ್ಸ್ ಇಂಟು 100 ಈಚ್ ಅಂತ ಅಂದರೆ 1,20,000 ಕೊಡಬೇಕಾಗಿತ್ತು. ಬಟ್ ನಮಗೆ ಉಳಿದಿರೋದೇ 1,10,000. ಅದರಲ್ಲೂ 10% ರೆಮ್ಯುನರೇಷನ್ ಕೊಟ್ಟಾದ್ಮೇಲೆ ಉಳಿದಿರೋವಂಥದ್ದು 99,000 ರುಪೀಸ್ ಉಳಿದಿದೆ. ಸೊ ಅವ್ರಿಗೆ ಇನ್ನೂ ಕ್ಯಾಪಿಟಲ್ ಯಾವುದರಿಂದ ಕೊಡೋಕ್ಕಾಗುತ್ತೆ, ಯಾವುದರಿಂದನೂ ಕೊಡೋಕ್ಕಾಗಲ್ಲ. ಸೊ ಟೋಟಲ್ ಬಂದುಬಿಟ್ಟು ಇಲ್ಲಿ ಎಷ್ಟಿದೆ, 1,80,000 ರುಪೀಸ್ ಇದೆ. ಸೊ ಒಂದೇ ಅಮೌಂಟ್ ಒಂದೇ ಐಟಮ್ ಇರೋದ್ರಿಂದ 1,80,000 ರುಪೀಸ್ ಇದೆ. ಸೊ ಇಲ್ಲಿ ಈ ಕಡೆ ಟೋಟಲ್ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತ ಅಂದ್ಬಿಟ್ಟು. ಸೊ 10,000 ಬಂದುಬಿಟ್ಟು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್. ಸೊ 21,000 ಬಂದುಬಿಟ್ಟು ಲಿಕ್ವಿಡೇಟರ್ ರೆಮ್ಯುನರೇಷನ್ ಆಗಿರ್ಬೋದು. 5,000 ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ದು, 45,000 ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ದು, 99,000 ಇದಕ್ಕೆ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸಿಗೆ ಕೊಟ್ಟಿರೋಂಥ ಅಮೌಂಟ್. ಸೊ ಎರಡು ಅಷ್ಟು ಸೇರಿಸ್ಬಿಟ್ಟು 1,80,000 ರುಪೀಸ್ ಆಗುತ್ತೆ. ಸೊ 1,80,000 ರುಪೀಸ್ 1,80,000 ರುಪೀಸ್ ಈ ಕಡೆನೂ ಕೂಡ ಟೋಟಲ್ ಬಂತು. ಸೊ ಎರಡು ಕಡೆ ನಮ್ಮದು ಅಮೌಂಟ್ ಬ್ಯಾಲೆನ್ಸ್ ಆಯಿತು ಅಂತಂದರೆ ಸೊ ಅಲ್ಲಿಗೆ ಲೆಕ್ಕ ಕರೆಕ್ಟಾಗಿ ಮಾಡಿದ್ದೀವಿ ಅಂತ ಅರ್ಥ. ಸೊ ಎಲ್ಲ ಒಂದು ಸಾರಿ ಎಲ್ಲ ಸ್ಟೇಟ್ಮೆಂಟ್ಗಳನ್ನ ಕರೆಕ್ಟಾಗಿ ಮಾಡಿದ್ದೀವಿ ಅಂತ ನೋಡಿಕೊಂಡ್ರೆ ಮುಗೀತು. ಅಸೆಟ್ಸ್ ರಿಯಲೈಸ್ ಬಂದುಬಿಟ್ಟು 1,80,000 ರುಪೀಸ್ ಇದೆ. ಸೊ ಅದನ್ನ ಈ ಕಡೆ ರೆಸಿಪ್ಟ್ ಸೈಡಲ್ಲಿ ಕಲೆಕ್ಟ್ ಮಾಡ್ಕೊಂಡ್ವಿ ನಮಗೆ ಬಂದಿರೋಂಥ ಅಮೌಂಟ್. ಸೊ ನೆಕ್ಸ್ಟ್ ಏನಿದೆ, ಫಸ್ಟ್ ಹೇಳಿದ್ದೀನಿ ಆರ್ಡರ್ ವೈಸು ಬೈ ಲೀಗಲ್ ಚಾರ್ಜಸ್ ಕೊಡಬೇಕಾಗಿತ್ತು. ಲೀಗಲ್ ಚಾರ್ಜಸ್ ಇಲ್ಲದೆ ಇರೋ ಕಾರಣ ನೆಕ್ಸ್ಟ್ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸಿಗೆ ಬರೋಣ. ಲಿಕ್ವಿಡೇಷನ್ ಎಕ್ಸ್ಪೆನ್ಸ್ 10,000 ಇದೆ, ಅದನ್ನು ಕೂಡ 10,000 ಪೇಮೆಂಟ್ ಮಾಡಿದ್ದೀವಿ. ಸೊ ಲಿಕ್ವಿಡೇಟರ್ ರೆಮ್ಯುನರೇಷನ್ ಎರಡು ಸಿಚುವೇಷನ್ ಕೊಟ್ಟಿದ್ರು. ಎರಡು ಸಿಚುವೇಷನ್ ಯಾವ್ಯಾವುದು, ಒಂದು ಫಿಕ್ಸ್ಡ್ ರೆಮ್ಯುನರೇಷನ್ 10,000 ಕೂಡ ಕೊಡಬೇಕಿತ್ತು ಅಸೆಟ್ ರಿಲೈಡ್ಸ್ ಮೇಲೆ. ಆ 10,000 ಕೂಡ ಫಿಕ್ಸ್ಡ್ ರೆಮ್ಯುನರೇಷನ್ನ ಕೊಟ್ಟಿದ್ದೀವಿ. ಸೊ 10% ಆನ್ ಅಮೌಂಟ್ ಪೇ ಟು ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್. ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡುವಂಥ ಅಮೌಂಟ್ ಮೇಲೆ 10% ಕೊಡಿ ಅಂತ ಹೇಳಿದ್ರು. ಅದನ್ನು ಕೂಡ ಲೇಟರ್ ಕೊಟ್ಟಿದ್ದೀವಿ. ಅದಾದಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ ಏನಿತ್ತು, ದ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ವರ್ ₹50,000
ಇನ್ಕ್ಲೂಡಿಂಗ್ ₹5,000 ಅಂತ ಅಂದರೆ ಈ 50,000 ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸಲ್ಲೇ 5,000 ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ ಅಮೌಂಟ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ಅದನ್ನು ನಾವು ಸಪ್ರೇಟ್ ಮಾಡಿಕೊಂಡು 5,000 ಸಪ್ರೇಟ್ ಪೇಮೆಂಟ್ ಮಾಡಿದ್ದೀವಿ, 45,000 ಸಪ್ರೇಟ್ ಪೇಮೆಂಟ್ ಮಾಡಿದ್ದೀವಿ. ಸೊ ಉಳಿದ ಎಲ್ಲ ಇದು ಮಾಡಿ ಉಳಿದಿರೋಂಥ ಅಮೌಂಟ್ 99,000 ಕೂಡ ಪ್ರಿಫರೆನ್ಷಿಯಲ್ ಶೇರ್ ಹೋಲ್ಡರ್ಸ್ಗೆ ಪೇಮೆಂಟ್ ಮಾಡಿ ನಾವು ಎರಡು ಕಡೆ ಟೋಟಲ್ ಬ್ಯಾಲೆನ್ಸ್ ಮಾಡಿದ್ವಿ. ಸೊ ಇಲ್ಲಿಗೆ ಫಸ್ಟ್ನೇ ಲೆಕ್ಕ ಕಂಪ್ಲೀಟ್ ಆಯಿತು. ಇವಾಗ ಒಂದನೇ ಲೆಕ್ಕ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ಎರಡನೇ ಲೆಕ್ಕಕ್ಕೆ ಹೋಗೋಣ. ಸೊ ಅದರಿಂದ ಕ್ಯಾಲ್ಕುಲೇಟರ್ ಹಿಸ್ಟ್ರಿ ಕ್ಲಿಯರ್ ಮಾಡೋಣ. ಸೊ ದ ಸಂಗಮ್ ಕೋ ಲಿಮಿಟೆಡ್ ವೆಯ್ಟ್ ಮಾಡಿ. ದ ಸಂಗಮ್ ಕೋ ಲಿಮಿಟೆಡ್ ಅಂದರೆ ಸಂಗಮ್ ಕೋ ಲಿಮಿಟೆಡ್ ವೆಂಟ್ ಇಂಟು ಲಿಕ್ವಿಡೇಷನ್ ಆನ್ 31/3 ಆನ್ ವಿಚ್ ಡೇಟ್ ಪ್ರಿಫರೆನ್ಸ್ ಡಿವಿಡೆಂಡ್ ವರ್ ಇನ್ ಅರಿಯರ್ಸ್ ಫಾರ್ 1 year ಅಂತ ಇದೆ. ಸೊ ಇಶ್ಯೂಡ್ ಕ್ಯಾಪಿಟಲ್ಸ್ ಎಷ್ಟೆಷ್ಟಿದೆ? ಇಶ್ಯೂಡ್ ಕ್ಯಾಪಿಟಲ್ಸ್ 50,000 10% ಪ್ರಿಫರೆನ್ಸ್ ಶೇರ್ಸ್ ಆಫ್ 10 ಈಸ್ ಫುಲ್ಲಿ ಪೇಯ್ಡ್ ಅಂತಂದರೆ 50,000 ಇಂಟು 10 ಮಾಡಿದರೆ 5 lakh ಬರುತ್ತೆ. 5,00,000 ರೂಪೀಸ್ ಪ್ರಿಫರೆನ್ಸ್ ಶೇರ್ಸ್ಗೆ ಫುಲ್ ಪೇಮೆಂಟ್ ಮಾಡಬೇಕು. ಸೊ ನೆಕ್ಸ್ಟ್ 25,000 ರೂಪೀಸ್ ಈಕ್ವಿಟಿ ಶೇರ್ಸ್ ಆಫ್ 10 ಈಸ್ ಫುಲ್ಲಿ ಪೇಯ್ಡ್. ನೆಕ್ಸ್ಟ್ 25,000 ರೂಪೀಸ್ ಆಫ್ ಈಕ್ವಿಟಿ ಶೇರ್ಸ್ ಆಫ್ ₹10 ಈಸ್ 6 ಪೇಯ್ಡ್ ಅಂತ ಇದೆ. ಸೊ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಪ್ರಾಬ್ಲಮ್. ಏನಕ್ಕಪ್ಪ ಅಂದರೆ ಪ್ರತಿ ಪ್ರಾಬ್ಲಮಲ್ಲೂ ಒಂದು ಪ್ರಿಫರೆನ್ಸ್ ಶೇರ್ಸ್ ಇರುತ್ತೋ, ಒಂದು ಈಕ್ವಿಟಿ ಶೇರ್ಸ್ ಇರ್ತಾಯಿತ್ತು. ನೀವೇನು ಮಾಡ್ತಾಯಿದ್ದೀರಿ? ಪ್ರಿಫರೆನ್ಸ್ ಶೇರ್ಸ್ಗೆ ಪೇಮೆಂಟ್ ಮಾಡಿ ಅಮೌಂಟ್ ಏನಾದರೂ ಉಳಿದಿತ್ತು ಅಂದರೆ ಈಕ್ವಿಟಿ ಶೇರ್ಸ್ಗೆ ಪೇಮೆಂಟ್ ಮಾಡ್ತಾಯಿದ್ರಿ. ಸೊ ಇಲ್ಲೇನು ಮಾಡಿದ್ದಾರೆ? ಒಂದು ಪ್ರಿಫರೆನ್ಸ್ ಶೇರ್ಸ್ ಕೊಟ್ಟು 2 ಈಕ್ವಿಟಿ ಶೇರ್ಸ್ನ ಕೊಟ್ಟಿದ್ದಾರೆ. ಒಂದು ₹10 ಫುಲ್ ಪೇಡ್ ಆಗಿದೆ, ಇನ್ನೊಂದು ₹6 ಪೇಡ್ ಆಗಿದೆ. ಸೊ ಇನ್ನು ₹4 ನಾವು ಅವರಿಗೆ ಪೇಡ್ ಮಾಡಬೇಕಾಗಿರುತ್ತೆ. ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸ್ ಬಂದ್ಬಿಟ್ಟು ಅದ್ರ ಬಗ್ಗೆ ಪ್ರಾಬ್ಲಮ್ ಮಾಡುವಾಗ ಸ್ವಲ್ಪ ಡೀಪಾಗಿ ನೋಡೋಣ. ಲಿಕ್ವಿಡೇಷನ್ ಎಕ್ಸ್ಪೆನ್ಸ್ ಬಂದ್ಬಿಟ್ಟು 15,000 ಇದೆ. ಲಿಕ್ವಿಡೇಟರ್ ರೆಮ್ಯುನರೇಷನ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ 15,000 ಇದೆ. ಸೊ ಏನಕ್ಕಪ್ಪ ಇಲ್ಲಿ ಡೈರೆಕ್ಟಾಗಿ ಕೊಟ್ಟಿದ್ದಾರೆ ಅಂದರೆ ನಮಗೆ ಕ್ಯಾಲ್ಕುಲೇಷನ್ ಎಲ್ಲಿ ಬರುತ್ತೆ? 25,000 ಈಕ್ವಿಟಿ ಶೇರ್ಸ್ ಮೇಲೆ ಸ್ವಲ್ಪ ಕ್ಯಾಲ್ಕುಲೇಷನ್ ಜಾಸ್ತಿ ಬರೋ ಕಾರಣ ಇಲ್ಲಿ ರೆಮ್ಯುನರೇಷನ್ ಮೇಲೆ ನಮಗೆ ಕ್ಯಾಲ್ಕುಲೇಷನ್ ಕೊಟ್ಟಿಲ್ಲ. ಸೊ ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅಸೆಟ್ಸ್ ರಿಯಲೈಸ್ ಆಗಿರೋಂಥದ್ದು 7,80,000 ರೂಪೀಸ್ಗಾಗಿದೆ. ಪ್ರಿಫರೆನ್ಸ್ ಶೇರ್ಸ್ ಮೇ ಕ್ಯಾರಿ ಪ್ರಿಫರೆನ್ಷಿಯಲ್ ರೈಟ್ ಆ್ಯಸ್ ಟು ರೀಪೇಮೆಂಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಡಿವಿಡೆಂಡ್ ಅಂತ ಇದೆ. ಸೊ ಈ 5 lakh ರೂಪೀಸ್ ಮತ್ತು ಈ 10% ಡಿವಿಡೆಂಡ್ ಅನ್ನೋವಂಥದ್ದು ಏನಿದೆ, ಇವೆರಡನ್ನೂ ನಾವು ಈಕ್ವಿಟಿ ಶೇರ್ಸ್ ಕ್ಯಾಲ್ಕುಲೇಷನ್ಗೆ ಹೋಗೋದಕ್ಕಿಂತ ಮುಂಚೆನೇ ಪೇಮೆಂಟ್ ಮಾಡಬೇಕು ಅನ್ನೋಂಥದ್ದು ಒಂದು ಸ್ಟೇಟ್ಮೆಂಟ್ ಇದು. ಯಾಕಂದರೆ ಪ್ರಿಫರೆನ್ಷಿಯಲ್ ರೈಟ್ ಪ್ರಿಫರೆನ್ಸ್ ಅಂತ ಅಂದರೆ ಅವ್ರಿಗೆ ನಾವು ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋಂಥದ್ದು ಒಂದಾಗಿರುತ್ತೆ. ಸೊ ಈಗ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್. ಸೊ ನೆಕ್ಸ್ಟ್ ಏನಿದೆ, ಫಸ್ಟ್ ನಮ್ಮ ಫಾರ್ಮ್ಯಾಟ್ನ ಮರಿಬಾರ್ದು. ರೆಸಿಪ್ಟ್, ಅಮೌಂಟ್, ಸೊ ಈ ಕಡೆ ಸೈಡ್ ಪೇಮೆಂಟ್, ನೆಕ್ಸ್ಟ್ ಅಮೌಂಟ್, ಲಾಸ್ಟ್ ಕಾಲಮ್. ಸೊ ಅಮೌಂಟ್ ಮಾಡಬೇಕು. ಸೊ ಫಸ್ಟ್ ರೆಸಿಪ್ಟ್ ಸೈಡ್ ನಾನು ಯಾವಾಗಲೂ ಹೇಳಿದ್ದೀನಿ. ಸೊ ಟೇಬಲ್ನ ದೊಡ್ಡದು ಮಾಡ್ಕೊಳ್ಳೋಣ. ಸೊ ರೆಸಿಪ್ಟ್ ಸೈಡ್ ಏನಿದೆ ಅಮೌಂಟು ಯಾವಾಗಲೂ ಫಸ್ಟ್ ನಾವು ಬರುವಂಥ ಅಮೌಂಟ್ ಕಲೆಕ್ಟ್ ಮಾಡ್ಕೋಬೇಕು. ಸೊ ಇಲ್ಲಿ ಅಸೆಟ್ಸ್ ರಿಯಲೈಸ್ಡ್ ₹7,80,000 ಅಂತ ಇದೆ. ಟು ಅಸೆಟ್ಸ್ ರಿಯಲೈಸ್ಡ್ ಅಂತ ಇದೆ. ಸೊ ಅಸೆಟ್ಸ್ ರಿಯಲೈಸ್ಡ್ ಎಷ್ಟು ಪೇಮೆಂಟ್ ಮಾಡಬೇಕಂತಂದರೆ 7,80,000 ಅಂದರೆ ಎಷ್ಟು ಬರ್ತಾಯಿದೆ ಅದನ್ನು ಕಲೆಕ್ಟ್ ಮಾಡ್ಕೊಳ್ಳೋದು ಅಂತಂದರೆ 7,80,000 ರೂಪೀಸ್ ಅಂತ ಇದೆ. ಸೊ ನೆಕ್ಸ್ಟ್ ಯಾವುದಾದ್ರೂ ಕಲೆಕ್ಟ್ ಮಾಡ್ಕೊಳ್ಳೋಂಥ ಅಮೌಂಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡ್ರೆ ನಮಗೆ ಯಾವುದು ಕ್ಯಾಶ್ ಇನ್ ಹ್ಯಾಂಡ್ ಆಗಿರ್ಬೋದು, ಕ್ಯಾಶ್ ಅಟ್ ಬ್ಯಾಂಕ್ ಆಗಿರ್ಬೋದು, ಸರ್ಪ್ಲಸ್ ಯಾವುದೂ ಇಲ್ಲ. ಸೊ ಇದರಿಂದ ನೆಕ್ಸ್ಟ್ ಅಸೆಟ್ಸ್ ರಿಲೇಟೆಡ್ 7,80,000, ಒನ್ ಸೈಡ್ ಬೆಲೆ 7,80,000 ರೂಪೀಸೇ ಬರುತ್ತೆ. ಈಗ ಒಂದೊಂದಾಗಿ ಪೇಮೆಂಟ್ ಮಾಡ್ತಾ ಹೋಗಬೇಕು. ಸೊ ನಾನು ಆರ್ಡರ್ ಪ್ರತಿ ಲೆಕ್ಕದಲ್ಲೂ ಹೇಳ್ತೀನಿ, ಆರ್ಡರ್ ಬೈ ಲೀಗಲ್ ಚಾರ್ಜಸ್ಸಿಗೆ ಕೊಡಬೇಕು. ಬೈ ಲೀಗಲ್ ಚಾರ್ಜಸ್ ಇದ್ದೇ ಇರೋ ಕಾರಣ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ಸಿಗೆ ಕೊಡ್ತೀವಿ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 15,000 ರೂಪೀಸ್ ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸೆಕೆಂಡ್ ಪೇಮೆಂಟ್ ಯಾರಿಗೆ? ಬೈ ಲಿಕ್ವಿಡೇಟರ್ ರೆಮ್ಯುನರೇಷನ್. ಸೊ ಇದರಲ್ಲಿ ಈಕ್ವಿಟಿ ಶೇರ್ಸ್ ಮೇಲೆ ಜಾಸ್ತಿ ನಾವು ಪ್ರಾಬ್ಲಮ್ ಮಾಡಬೇಕಾಗಿರೋ ಕಾರಣಕ್ಕೋಸ್ಕರ ಫಸ್ಟ್ ಇವ್ರನ್ನೆಲ್ಲ ಸ್ವಲ್ಪ ಬೇಗ ಮುಗಿಸ್ಕೊಳ್ಳೋಣ ಅಂತ. ರೆಮ್ಯುನರೇಷನ್, ಲಿಕ್ವಿಡೇಟರ್ ರೆಮ್ಯುನರೇಷನ್ ಎಷ್ಟಿದೆ? ಲಿಕ್ವಿಡೇಟರ್ ರೆಮ್ಯುನರೇಷನ್ ಬಂದ್ಬಿಟ್ಟು 15,000 ರೂಪೀಸ್ ಇದೆ. ಸೊ ಅದನ್ನು ಕೊಟ್ಟು ನೆಕ್ಸ್ಟ್ ಈಗ ಬರೋದೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸಿಗೆ ಎಷ್ಟು ಕೊಡಬೇಕಾಗಿದೆಪ್ಪ ಅಮೌಂಟ್ ಅಂತಂದರೆ 50,000. ಅಂದರೆ 50,000 10% ಪ್ರಿಫರೆನ್ಸ್ ಶೇರ್ ಆಫ್ ₹10 ಈಚ್ ಅಂತಂದರೆ 50,000 ಇಂಟು ₹10 ಒಂದು ಶೇರ್ ಅಂತ ಅಂದರೆ 5 lakh ರೂಪೀಸ್ ಆಗುತ್ತೆ. ಸೊ ನಾವು ಅವರಿಗೆ ಕ್ಯಾಪಿಟಲ್ ಎಷ್ಟು ಕೊಡಬೇಕು ಅಂತಂದರೆ 5 lakh ರೂಪೀಸ್ ಪೇಮೆಂಟ್ ಮಾಡಿದ್ವಿ. ಸೊ ಏನಕ್ಕಂತ ಅಂದರೆ ಇಲ್ಲಿ ನಮ್ಮ ಹತ್ರ 7,80,000 ಇದೆ ಅಂದರೆ ನಮ್ಮ ಹತ್ರ ಅಮೌಂಟ್ ಬ್ಯಾಲೆನ್ಸ್ ತುಂಬ ಉಳಿದಿದೆ. ಸೊ ಇಲ್ಲಿ 15,000 ಪ್ಲಸ್ ಇಲ್ಲಿ 15,000 30,000 ಲೆಸ್ ಮಾಡಿದರೂ ಕೂಡ ಇನ್ನೂ 7,50,000 ಉಳಿಯೋ ಕಾರಣ ನಾವು ಪ್ರಿಫರೆನ್ಷಿಯಲ್ ಹೋಲ್ಡರ್ಸ್ಗೆ 5 lakh ಈಸಿಯಾಗಿ ಅಮೌಂಟನ್ನ ಪೇ ಮಾಡ್ಬೋದು. ಸೊ ನೆಕ್ಸ್ಟ್ ಏನಿದೆ, ಅವರಿಗೆ ಕೊಡಬೇಕಾಗಿರೋಂಥ ಡಿವಿಡೆಂಡ್ ಕೂಡ ಇದೆ. ಬೈ ಡಿವಿಡೆಂಡ್ ಸೊ ವೇಟ್ ಮಾಡಿ, ಡಿವಿಡೆಂಡ್ ಟು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್, PSH ಅಂತಂದರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಡಬೇಕಾಗಿರೋಂಥ ಡಿವಿಡೆಂಡ್. ಎಷ್ಟು ಕೊಡಬೇಕಪ್ಪ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಡಿವಿಡೆಂಡ್ ಅಂತ ಅಂದರೆ? ಸೊ 10% ಕೊಡಬೇಕಾಗಿದೆ ಅವ್ರ ಕ್ಯಾಪಿಟಲ್ ಮೇಲೆ. ಎಷ್ಟು? 5 lakh ರೂಪೀಸ್ ಅವರ ಕ್ಯಾಪಿಟಲ್ ಆಗಿದೆ. ಸೊ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. 5 lakh ರೂಪೀಸ್ ಅವರ ಕ್ಯಾಪಿಟಲ್, ಅದರ ಮೇಲೆ ಇಂಟು 10 / 100 ಎಷ್ಟು ಬರುತ್ತೆ? 50,000 ರೂಪೀಸ್ ಅವರಿಗೆ ನಾವೇನು ಕೊಡಬೇಕಾಗಿದೆ?
ಸೊ ಡಿವಿಡೆಂಡ್ನ ಕೊಡಬೇಕು 50,000 ರುಪೀಸ್. ಇಲ್ಲಿ 5,50,000 ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಟ್ವಿ. ಸೊ ಈಗ ನೆಕ್ಸ್ಟ್ ಯಾರಿಗೆ ಪೇಮೆಂಟ್ ಮಾಡಬೇಕು, 25,000 ರುಪೀಸ್ ಆಫ್ ಇಕ್ವಿಟಿ ಶೇರ್ಸ್ ಆಫ್ 10 ಈಚ್ ಫುಲ್ಲಿ ಪೇಡ್ ಅಂತ ಇದೆ. ಸೊ ಇಲ್ಲಿ ಈ ಸಿಚುವೇಷನಿಗೆ ಬಂದಾಗ ಈ ಸ್ಟೇಜಲ್ಲಿ ಬ್ಯಾಲೆನ್ಸ್ ಅಮೌಂಟ್ ಎಷ್ಟಿದೆ ಅಂತ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ. ಸೊ ಬ್ಯಾಲೆನ್ಸ್ ಅಮೌಂಟ್ ಏನಕ್ಕಪ್ಪ ಅಂದರೆ ಇಬ್ಬರು ಅಲ್ಲಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇರೋದ ಕಾರಣ ನಮ್ಮ ಬ್ಯಾಲೆನ್ಸ್ ಚೆಕ್ ಮಾಡ್ಕೊಂಡ್ರೆ ಈಗ ಇವರಿಗೆ ನಾವು ಎಷ್ಟು ಕೊಡಬೇಕು, 25,000 10 ಈಚ್ ಅಂತಂದರೆ ಇವರಿಗೆ 2,50,000 ಕೊಡಬೇಕಾಗುತ್ತೆ. ಸೊ ಫುಲ್ಲಿ ಪೇಡ್. ನೆಕ್ಸ್ಟ್ 25,000 ಇಂಟು ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಅಂತಂದರೆ 6 ಪೇಡ್ ಮಾಡಿದ್ದೀವಿ. ಬಟ್ 6 ಅಂತಂದರೆ 25,000 ಇಂಟು 6 ಮಾಡಿದರೆ 25,000 ಇಂಟು 6 ರುಪೀಸ್ ಮಾಡಿದರೆ 1,50,000 ಇವ್ರಿಗೆ ಕೊಡಬೇಕು. ನಮ್ಮ ಹತ್ರ ಈಗ ಅವರಿಗೆ 2,50,000 ಪ್ಲಸ್ ಇವರಿಗೆ 1,50,000 ಕೊಡೋದಕ್ಕೆ ಎಷ್ಟಾಗುತ್ತೆ, 4,00,000 ರುಪೀಸ್ ಆಗುತ್ತೆ. 4,00,000 ರುಪೀಸ್ ಬ್ಯಾಲೆನ್ಸ್ ಇದೆನಾ ಅಂತ ಚೆಕ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಸೊ ಇಲ್ಲಿ ಬಂದುಬಿಟ್ಟು 7,80,000 ಅಸೆಟ್ ಸೈಡ್ ಬ್ಯಾಲೆನ್ಸ್, 7,80,000 ಮೈನಸ್ 15,000 ಬಂದುಬಿಟ್ಟು ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್, ಮೈನಸ್ 15,000 ಬಂದುಬಿಟ್ಟು ಲಿಕ್ವಿಡೇಟರ್ ರೆಮ್ಯುನರೇಷನ್. ಸೊ ನೆಕ್ಸ್ಟ್ ನಾವು 5,00,000 ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕ್ಯಾಪಿಟಲ್ ಕೊಟ್ಟಿದ್ದೀವಿ. ನೆಕ್ಸ್ಟ್ 50,000ನ ಸೊ ಇದು ಡಿವಿಡೆಂಡ್ ಆಗಿ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕೊಟ್ಟಿದ್ದೀವಿ. ನಮ್ಮ ಹತ್ರ ಉಳಿದಿರೋಂಥ ಅಮೌಂಟ್ ಎಷ್ಟು ಉಳಿದಿದೆ, ಸೊ ಇದ್ರ ಮೇಲೆ ನೀವು ಒಂದು ನೋಟ್ ವರ್ಕ್ ಕೂಡ ಮಾಡಬೇಕಾಗಿರೋವಂಥದ್ದು. ಸೊ ನೋಟ್ ಎಷ್ಟು ಉಳಿದಿದೆ, ಸೊ ಬ್ಯಾಲೆನ್ಸ್ ಅಮೌಂಟ್. ಸೊ ಬ್ಯಾಲೆನ್ಸ್ ಅಮೌಂಟ್ ಎಷ್ಟು ಉಳಿದಿದೆ, 2,00,000 ರುಪೀಸ್ ಉಳಿದಿದೆ. 2,00,000 ರುಪೀಸ್. 2,00,000 ರುಪೀಸಲ್ಲಿ ನಾವು ಯಾರ್ಯಾರಿಗೆ ಪೇಮೆಂಟ್ ಮಾಡಬೇಕು, 2,00,000ಅಲ್ಲಿ ನಾವೀಗ 4,00,000 ರುಪೀಸ್ ಪೇಮೆಂಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡುವಂಥದ್ದು, ಈಗ ಫಸ್ಟ್ 25,000 ಅಂದರೆ ಫಸ್ಟ್ ಇಕ್ವಿಟಿ ಶೇರ್ಸ್ ಇದ್ದಾರಲ್ಲ ಅವ್ರಿಗೆ ಕೊಟ್ಟಿರೋಂಥ 2,50,000ಅಲ್ಲಿ ಈಗ 10 ರುಪೀಸಿಗೆ ಒಂದು ಶೇರ್ ಕೊಡಬೇಕಾಗಿತ್ತು. ಸೊ 2 ರುಪೀಸ್ ಲೆಸ್ ಮಾಡೋಣ. 2 ರುಪೀಸ್ ಲೆಸ್ ಮಾಡಿ ಚೆಕ್ ಮಾಡಿದರೆ ಅವರಿಗೆ ಎಷ್ಟಿದೆ, 25,000 ರುಪೀಸ್ ಇದೆ. ಸೊ 25,000 ರುಪೀಸ್ ಇಂಟು 2 ರುಪೀಸ್ ಇಲ್ಲಿ 10 ಈಚ್ ಕೊಡಬೇಕಾಗಿರೋದು ಮೈನಸ್ 2 ರುಪೀಸ್ ಮಾಡಿದರೆ 8 ರುಪೀಸ್ ಇಂಟು 8 ಮಾಡಿದರೆ 2,00,000 ರುಪೀಸ್ ಕೊಡಬೇಕಾಗುತ್ತೆ. ಸೊ ನಮ್ಮ ಹತ್ರ ಇರೋಂಥ ಅಮೌಂಟ್ ಬ್ಯಾಲೆನ್ಸೇ 2,00,000 ರುಪೀಸ್ ಇರೋದ್ರಿಂದ 2,00,000 ರುಪೀಸ್ ಅವರಿಗೆ ಕೊಡಬೇಕಾಗುತ್ತೆ. ಸೊ ನಾವು ಇವರಿಗೆ ಏನು ಕೊಡೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಅಲ್ಲಿಗೆ 8 ರುಪೀಸ್ ಕೊಡೋ ಬದಲು 6 ರುಪೀಸ್ ಮತ್ತೆ 2 ರುಪೀಸ್ ಲೆಸ್ ಮಾಡಿ ನೋಡೋಣ. ಸೊ 25,000 ಇಂಟು 6 ಮಾಡಿದರೆ ಎಷ್ಟು ಬರುತ್ತೆ, 1,50,000 ರುಪೀಸ್ ಬರುತ್ತೆ. ಸೊ ಈಗ ಇವರಿಗೂ ಕೂಡ ಅಷ್ಟೇ, ಅವರಿಗೆ 4 ರುಪೀಸ್ ಲೆಸ್ ಮಾಡಿ ಇವರಿಗೆ 6 ರುಪೀಸ್ಗೆ ಕೊಡೋಕ್ಕಾಗೋದಿಲ್ಲ. ಸೊ ಅವರಿಗೆ 4 ರುಪೀಸ್ ಲೆಸ್ ಮಾಡಿದ್ವಿ ಅಂದರೆ ಇವ್ರಿಗೂ ಕೂಡ 4 ರುಪೀಸ್ ಲೆಸ್ ಮಾಡಬೇಕು. ಏನಕ್ಕಪ್ಪ ಅಂತಂದರೆ ಈಗ 25,000 ಇದೆ, ಇವರಿಗೂ ನಾವು 6 ರುಪೀಸ್ ಮೇಲೆ ಏನೋ ಕೊಟ್ಟರೆ 1,50,000 ಆಗುತ್ತೆ. ಸೊ ಇವರಿಗೂ 1,50,000 ಇವರಿಗೂ 1,50,000 ಕೊಟ್ಟರೆ ನಮಗೆ 3 lakhs ಅಮೌಂಟ್ ಬೇಕಾಗುತ್ತೆ. ಬಟ್ ಅಮೌಂಟ್ ಇರೋದು ಎಷ್ಟಿದೆ, 2 lakh ಇದೆ. ಸೊ ಒಬ್ಬರಿಗೆ 1,50,000 ಕೊಟ್ಟರೆ ಇವರಿಗೂ ಕೂಡ 4 ರುಪೀಸ್ ಲೆಸ್ ಮಾಡಿ ಇಲ್ಲಿ 25,000 ಶೇರ್ಸ್ ಇದೆಯಲ್ಲ ಅದಕ್ಕೆ ಇಂಟು 4 ರುಪೀಸ್ ಲೆಸ್ ಮಾಡಿದರೆ 6ಅಲ್ಲಿ 4 ಕಳೆದ್ರೆ 2 ಬರುತ್ತೆ, ಇಂಟು 2 ಮಾಡಿದರೆ 50,000 ರುಪೀಸ್ ಬರುತ್ತೆ. ಸೊ ಈ ರೀತಿ ನಾವು ಯಾವಾಗ ಇನ್ಸಫಿಷಿಯೆಂಟ್ ಅಮೌಂಟ್ ಇದ್ದಾಗ, ಸೊ ಈ 2 ಈಕ್ವಿಟಿ ಶೇರ್ಸ್ಗಳು ಕೂಡ ಅವ್ರಿಗೆ ಇಬ್ಬರಿಗೂ ಪೇಮೆಂಟ್ ಮಾಡಬೇಕು, ಯಾರಿಗೂ ಕೂಡ ಮೋಸ ಆಗದೆ ರೀತಿ ನೋಡ್ಕೋಬೇಕು ಅನ್ನೋಂಥ ಟೈಮಲ್ಲಿ ಏನು ಮಾಡಬೇಕು, ಈ ರೀತಿ ಪೇಮೆಂಟ್ ಮಾಡಬೇಕು. ಇವ್ರಿಗೂ 2 ರುಪೀಸ್ ಕಡಿಮೆ ಮಾಡಿ ಇವ್ರಿಗೂ 2 ರುಪೀಸ್ ಕಡಿಮೆ ಮಾಡಿ ಚೆಕ್ ಮಾಡಿದರೆ ಬರಲಿಲ್ಲ. ಸೊ ಮತ್ತೆ ಇವ್ರಿಗೆ 2 ರುಪೀಸ್ ಕಡಿಮೆ ಕೊಟ್ಟು ಮತ್ತೆ ಇವ್ರಿಗೆ 2 ರುಪೀಸ್ ಕಡಿಮೆ ಕೊಟ್ಟು ಏನಕ್ಕಪ್ಪ ಅಂದರೆ ಇವ್ರಿಗೂ ಸಮಾಧಾನ ಆಗಬೇಕು, ಇವ್ರಿಗೂ ಸಮಾಧಾನ ಆಗಬೇಕು. ನಾನು ಫಸ್ಟ್ ಪ್ರಾಬ್ಲಮ್ ಮಾಡುವಾಗಲೇ ಹೇಳಿದ್ದೆ, ಈಕ್ವಿಟಿ ಶೇರ್ಸ್ ಪ್ರಾಫಿಟ್ ಆದರೂ ಕೂಡ ಅದರಲ್ಲಿ ಭಾಗಿಯಾಗಿರ್ತಾರೆ, ಸೊ ಲಾಸ್ ಆದರೂ ಕೂಡ ಅದರಲ್ಲಿ ಭಾಗಿಯಾಗಿರ್ತಾರೆ. ಸೊ ಅವರಿಗೆ ಫಸ್ಟ್ ಅವ್ರಿಗೆ ಪೇಮೆಂಟ್ ಆಗುವಂಥದ್ದು ಮುಖ್ಯ, ಎಷ್ಟಾಗುತ್ತೆ ಅನ್ನೋದಕ್ಕಿಂತ. ಸೊ ಎಲ್ಲ ಈಕ್ವಿಟಿ ಶೇರ್ಸ್ಗಳಿಗೂ ಕೂಡ ನಾವು ಸಮಾಧಾನ ಪಡಿಸ್ಬೇಕು, ಸ್ಯಾಟಿಸ್ಫ್ಯಾಕ್ಷನ್ ಮಾಡುವಂಥ ಕಾರಣ ಇದಾಗುತ್ತೆ. ಸೊ ಫಸ್ಟ್ ಈಕ್ವಿಟಿ ಶೇರ್ಸ್, ನಾನು ಫಸ್ಟ್ ಈಕ್ವಿಟಿ ಶೇರ್ಸ್ ಅಂತಲೇ ತೊಗೊತೀನಿ. ಫಸ್ಟ್ ಈಕ್ವಿಟಿ ಶೇರ್ಸ್ನವ್ರಿಗೆ ಎಷ್ಟು ಕೊಡ್ತೀವಿ ಅಂತಂದರೆ ಅವ್ರಿಗೆ ಶೇರ್ಸ್ ಇರೋದು 25,000 ರುಪೀಸ್ ಇಂಟು 4 ರುಪೀಸ್ ಲೆಸ್ ಮಾಡಿದರೆ 6 ರುಪೀಸ್ ಲೆಕ್ಕದಲ್ಲಿ ಕೊಡ್ತೀವಿ. ಸೊ ಎಷ್ಟಾಗುತ್ತೆ ಅಂತಂದರೆ 1,50,000 ರುಪೀಸ್ ಅವ್ರಿಗೆ ಕೊಡೋವಂಥದ್ದು, 1,50,000. ಸೊ ನೆಕ್ಸ್ಟ್ ಬಂದುಬಿಟ್ಟು ನೆಕ್ಸ್ಟ್ ಪೇಮೆಂಟ್ ಯಾರಿಗೆ, ನೋಟ್ ಕೆಳಗಿಳಿಸ್ತೀನಿ, ವೆಯ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಪೇಮೆಂಟ್ ಯಾರಿಗೆ ಮಾಡಬೇಕು, ಸೆಕೆಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ. ಸೊ ಸೆಕೆಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್, ಸೊ ಈಗ ಸೆಕೆಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಅವ್ರದ್ದು ಎಷ್ಟಿದೆ, ಅವ್ರದ್ದು ಕೂಡ ಸೇಮ್ 25,000 ಶೇರ್ಸ್ ಇದ್ದರೂ ಕೂಡ. ಸೊ 25,000 ಶೇರ್ಸ್ ಇದೆ, 25,000 ಈಕ್ವಿಟಿ ಶೇರ್ಸ್. ಸೊ ಒಂದು ಎಷ್ಟಿದೆ, 25,000 ರುಪೀಸ್ ಇಂಟು ಅವರಿಗೆ 4 ರುಪೀಸ್ ಲೆಸ್ ಮಾಡಿದರೆ 6 ರುಪೀಸ್ ಕೊಡೋ ಜಾಗದಲ್ಲಿ 2 ರುಪೀಸ್, 25,000 ಇಂಟು 2 ಎಷ್ಟಾಗುತ್ತೆ, 50,000 ರುಪೀಸ್ ನಾವು ಈ ರಿಪೇಮೆಂಟ್ ಮಾಡಬೇಕಾಗುತ್ತೆ. ಸೊ 50,000 ರುಪೀಸ್. ಇವಾಗ ಟೋಟಲ್ನ ಕ್ಯಾಲ್ಕುಲೇಷನ್ ಮಾಡಿ ನೋಡೋಣ ಎಷ್ಟಿದೆ ಅಂತ. ಸೊ ಈ ಕಡೆ ಸೈಡ್ ಎಷ್ಟಿದೆ ಅಂದರೆ ರೆಸಿಪ್ಟ್ ಸೈಡ್ ಟೋಟಲ್ ಎಷ್ಟಿದೆ, 7,80,000. ಸೊ ಈ ಕಡೆ ಸೈಡ್ ಅಂದರೆ ಪೇಮೆಂಟ್ ಸೈಡ್ ನಾವೆಲ್ಲ ಮಾಡಿ ಅದಾದಮೇಲೆ ನಾವು ಅಮೌಂಟ್ ಏನಾದರೂ ಬ್ಯಾಲೆನ್ಸ್ ಉಳಿದಿದೆನಾ ಇಲ್ಲ ಇರೋ ಅಮೌಂಟ್ ಅಷ್ಟನ್ನು ಕರೆಕ್ಟಾಗಿ ಡಿವೈಡ್ ಮಾಡಿದ್ದೀವಿ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಸೈಡ್ ಇರೋಂಥ ಅಷ್ಟು ಅಮೌಂಟ್ಗಳನ್ನೂ ಕೂಡ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಗೊತ್ತಾಗುತ್ತೆ ಎಷ್ಟು ಅಮೌಂಟಲ್ಲಿ ನಾವೇನಾದರೂ ಮತ್ತು ಎಲ್ಲಾದರೂ ಪ್ರಾಬ್ಲಮಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಂತ. ಸೊ ಫಸ್ಟ್ ಬಂದುಬಿಟ್ಟು 15,000 ಪ್ಲಸ್ 15,000 ಏನು ಲಿಕ್ವಿಡೇಟರ್ ರೆಮ್ಯುನರೇಷನ್. ಸೊ ನೆಕ್ಸ್ಟ್ 5 lakh
5 lakh rupees ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ಗೆ ಕ್ಯಾಪಿಟಲ್ ಕೊಡುವಂಥದ್ದು. ದೆನ್ 50,000 rupees ಅವರಿಗೆ ಡಿವಿಡೆಂಡ್ ಕೊಡುವಂಥದ್ದು. ನೆಕ್ಸ್ಟ್ 1,50,000 ಫಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಟ್ಟರೆ ನೆಕ್ಸ್ಟ್ 50,000ನ ಸೆಕೆಂಡ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ಗೆ ಕೊಡ್ತೀವಿ. ಸೊ 7,80,000 rupees 7,80,000 rupees ಎರಡು ಪ್ರಾಬ್ಲಮ್ ಕೂಡ ಟ್ಯಾಲಿ ಆಗುತ್ತೆ. ಸೊ 7,80,000 rupees 80,000 rupees. ಸೊ ಇಲ್ಲಿಗೆ ನಿಮ್ಮ ಎರಡನೇ ಪ್ರಾಬ್ಲಮ್ ಕೂಡ ಈಸಿಯಾಗಿ ಮುಗಿಯುತ್ತೆ. ಸೊ ಮ್ಯಾಕ್ಸಿಮಮ್ ಈ ರೀತಿ ಬರುವಂಥ ಪ್ರಾಬ್ಲಮ್ಸ್ಗಳನ್ನ ಎಕ್ಸಾಮಲ್ಲಿ ಕೇಳೋವಂಥ ಚಾನ್ಸ್ ತುಂಬ ಇರುತ್ತೆ. ಏನಕ್ಕಪ್ಪ ಅಂತಂದರೆ ಈ ರೀತಿಯಾಗಿರ್ಬೋದು. ಆಮೇಲೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಮೇಲೆ ನಾರ್ಮಲಾಗಿ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಪೇಮೆಂಟ್ ಮಾಡುವಂಥ ಲೆಕ್ಕ ನೋಡಿದ್ವಿ. ಸೊ ಯಾವ ಲೆಕ್ಕದಲ್ಲಿ ಎರಡೆರಡು ಈಕ್ವಿಟಿ ಶೇರ್ಸ್ ಬಂದು ಪ್ರಾಬ್ಲಮ್ ಮಾಡ್ತೀವಿ ಅನ್ನೋಂಥದ್ದನ್ನು ಇಲ್ಲಿವರೆಗೂ ನೋಡಿದ್ದಿಲ್ಲ. ಸೊ ಈಗ ನೋಡಿದ್ದೀವಿ. ಸೊ ಇದು ತುಂಬ ಈಸಿಯಾಗಿರೋಂಥ ಚಾಪ್ಟ್ರು ಅಥವಾ ಈಸಿಯಾಗಿರೋಂಥ ಪ್ರಾಬ್ಲಮ್ ಆದರೂ ಕೂಡ ಸೊ ಇದರಲ್ಲಿ ಎರಡು ಈಕ್ವಿಟಿ ಶೇರ್ಸ್ ಇದ್ದಾವೆ. ಎರಡು ಈಕ್ವಿಟಿ ಶೇರ್ಸ್ ಅಂದರೆ ಇದ್ರ ಮೇಲೆ ನಾನು ಮಾಡ್ತಿರೋಂಥ ಇದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ನೀಟಾಗಿ ಇದನ್ನು ಲೆಕ್ಕ ನೋಡ್ಕೊಳ್ಳಿ. ಸೊ ಯಾವ ರೀತಿ ಎರಡು ಈಕ್ವಿಟಿ ಶೇರ್ಸ್ಗೂ ಕೂಡ ಪೇಮೆಂಟ್ ಮಾಡ್ಬೋದು ಅನ್ನೋಂಥದ್ದು. ಸೊ ಈ ರೀತಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್ನ ನೋಡೋಣ. ಸೊ ನಾವೀಗ ನೋಡೋದು ತರ್ಡ್ ಪ್ರಾಬ್ಲಮಿಗೆ ಶಿಫ್ಟ್ ಆಗೋಣ. ಸೊ ಫಸ್ಟ್ ಪ್ರಾಬ್ಲಮ್ ಮುಗೀತು, ಸೆಕೆಂಡ್ ಪ್ರಾಬ್ಲಮ್ ಮುಗೀತು. ನಾನು ನೀವು ಆಗಲಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದು ನಾವು ಚೂಸ್ ಮಾಡ್ಕೊಂಡಿರೋಂಥ ಪ್ರಾಬ್ಲಮ್ ಅಲ್ಲ. ಸೊ ಏನಂತಂದರೆ ಒಬ್ಬ ಸ್ಟೂಡೆಂಟೇ ಸಜೆಸ್ಟ್ ಮಾಡಿರೋವಂಥದ್ದು. ಸೊ ಸರ್ ಈ ಪ್ರಾಬ್ಲಮ್ಸ್ ತುಂಬ ಡಿಫ್ರೆಂಟ್ ಆಗಿದ್ದಾವೆ. ಸೊ ಈ ಪ್ರಾಬ್ಲಮ್ಸ್ನ ನೀವು ಮಾಡಿದರೆ ತುಂಬ ಸ್ಟೂಡೆಂಟ್ಸ್ಗಳು ನೋಡ್ತಾ ಅಂದರೆ ಯೂಸ್ ಆಗುತ್ತೆ ತುಂಬ ಸ್ಟೂಡೆಂಟ್ಸ್ಗೆ ಅನ್ನೋ ಒಂದು ರೀಸನ್ಗೆ. ಸೊ ತರ್ಡ್ ಪ್ರಾಬ್ಲಮ್ ನೋಡೋಣ. ಎಸ್ ಕೋ ಲಿಮಿಟೆಡ್ ಅಂದರೆ ಎಸ್ ಕಂಪನಿ ಲಿಮಿಟೆಡ್ ಅನ್ನೋಂಥದ್ದು ವೆಂಟ್ ಇಂಟು ವಾಲಂಟರಿ ಲಿಕ್ವಿಡೇಷನ್ ಆನ್ 31/3/2017 ಇಟ್ ಫರ್ನಿಷಸ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂತ ಇದೆ. ಸೊ ಅಸೆಟ್ಸ್ ರಿಯಲೈಸರ್ ಬಂದುಬಿಟ್ಟು ಇದರಲ್ಲಿ ತುಂಬ ಈಸಿಯಾಗಿ ಕೊಟ್ಟಿದ್ದಾರೆ. ಅಂದರೆ ಈ ಕ್ವಶನ್ ಕೂಡ ಒಂದು ಸ್ವಲ್ಪ ಟ್ರಿಕ್ಕಿ ಆಗಿದೆ. ನಾನು ಆಲ್ರೆಡಿ ಇದ್ರ ಮೇಲೆ ನೋಡಿರೋದ್ರಿಂದ ಸ್ವಲ್ಪ ಟ್ರಿಕ್ಕಿ ಆಗಿದೆ ಕ್ವಶನ್. ನೀವು ಸ್ವಲ್ಪ ಗಮನ ಇಟ್ಟು ನೋಡಿ. ಏನು ಅಸೆಟ್ಸ್ ರಿಯಲೈಸರ್ rupees 1 lakh ಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಅನ್ಸೆಕ್ಯೂರ್ಡ್ rupees 1,50,000 ಇವರಿಗೆ ಎಷ್ಟು ಪೇಮೆಂಟ್ ಮಾಡಬೇಕು ಅನ್ನೋದನ್ನು ಕೊಟ್ಟಿದ್ದಾರೆ. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ rupees 25,000 ಕಾಸ್ಟ್ ಆಫ್ ಲಿಕ್ವಿಡೇಷನ್ rupees 2,03,000 ಅಂತ 2,300 ಅಂತ ಕೊಟ್ಟಿದ್ದಾರೆ. ಸೊ ಸಾರಿ ನೆಕ್ಸ್ಟ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಬಂದುಬಿಟ್ಟು ಇದು ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಏನಕ್ಕಪ್ಪ ಅಂದರೆ ಈ ಲೆಕ್ಕನೇ ಆ ರೀತಿ ಇದೆ. 5% ಆನ್ ಅಸೆಟ್ಸ್ ರಿಯಲೈಸ್ಡ್, 3% ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈಗ ನೆಕ್ಸ್ಟ್ ಕೆಳಗಡೆ ಇರೋಂಥ ಕ್ವಶನ್ನ ಓದಿ ನೀಟಾಗಿ ಓದಿ. ಕ್ಯಾಲ್ಕುಲೇಟ್ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್. ಇಲ್ಲಿವರೆಗೂ ನೋಡಿರೋಂಥ ಕ್ವಶನ್ಸ್ ಕೂಡ ಪ್ರಿಪೇರ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ಅಂತ ಇದೆ, ಪ್ರಿಪೇರ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ಅಂತ ಇದೆ. ಬಟ್ ಈ ಪ್ರಾಬ್ಲಮ್ ಏನಕ್ಕಪ್ಪ ಹೈಲೈಟ್ ಅಂತ ಅಂದರೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಏನಕ್ಕೆ ಅಂತಂದರೆ ಇಲ್ಲಿವರೆಗೂ ನಾವು ಯಾವ ರೀತಿ ಒಂದು ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟನ್ನು ಒಂದು ಸ್ಟೆಪ್ಸ್ ನೋಡಿದ್ದೀವಿ. ಯಾವ ರೀತಿ ಫಸ್ಟ್ ಯಾರಿಗೆ ಪೇಮೆಂಟ್ ಮಾಡಬೇಕು, ಸೆಕೆಂಡ್ ಯಾರಿಗೆ ಪೇಮೆಂಟ್ ಮಾಡಬೇಕು, ಫಸ್ಟ್ ಯಾರಿಗೆ ಕೌಂಟ್ ಮಾಡಬೇಕು ಅನ್ನೋಂಥದ್ದು. ಸೊ ಇದು ಏನಿದೆ ಅಂತಂದರೆ ಜಸ್ಟ್ ಫಾರ್ಮ್ಯಾಟ್ ಅದೇ ಬರುತ್ತೆ. ಸೊ ಫಾರ್ಮ್ಯಾಟ್ ಚೇಂಜ್ ಆಗುತ್ತೆ ಅಂತ ಅಲ್ಲ, ಬಟ್ ಮಾಡುವಂಥ ಒಂದು ಸ್ವಲ್ಪ ಸಣ್ಣ ಮೆಥಡ್ ಒಂದು ಚೇಂಜ್ ಆಗುತ್ತೆ. ಎಲ್ಲಿ ಚೇಂಜ್ ಆಗುತ್ತೆ ಅನ್ನೋಂಥದ್ದನ್ನು ನೋಡೋಣ ಈಗ. ಸೊ ಫಾರ್ಮ್ಯಾಟ್ ಹಾಕ್ತಾಯಿದ್ದೀನಿ. ಪೇಮೆಂಟ್ ಬಂದುಬಿಟ್ಟು ಅಮೌಂಟ್ ಇದೆ ಅಂತ ಇದೆ. ಸೊ ಇದು ಏನಿದೆ ಇದು ಸೇಮ್ ಲಿಕ್ವಿಡೇಟರ್ ರೆಮ್ಯುನರೇಷನ್ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟೇ ಆಗಿರುತ್ತೆ. ಇದರಲ್ಲಿ ಈಗ ಫಸ್ಟ್ ರಿಸಿಪ್ಟ್ ಸೈಡ್ ನಮಗೆ ಬರೋಂಥ ಅಮೌಂಟ್ ಕಲೆಕ್ಟ್ ಮಾಡೋದು. ಸೊ ಸ್ಟೆಪ್ಸ್ ಎಲ್ಲ ಸೇಮೇ ಇರುತ್ತೆ. ನಾನು ಎಲ್ಲ ಸ್ಟೆಪ್ಸ್ಗಳು ಚೇಂಜ್ ಆಗ್ತವೆ ಅಂತ ಹೇಳೋಕ್ಕಾಗಲ್ಲ. ಸೊ ಎಲ್ಲ ಸ್ಟೆಪ್ಸ್ ಚೇಂಜ್ ಆಗೋಲ್ಲ, ಬಟ್ ಒಂದು ಸ್ಟೆಪ್ ಮಾತ್ರ. ಯಾವಾಗ ಅಂತಂದರೆ ಅಕಾರ್ಡಿಂಗ್ ಟು ದ ಕ್ವಶನ್ ಇಲ್ಲಿ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ಹಿಂದೆ ಒಂದು ವಿದ್ಯಾರ್ಥಿ ಕೂಡ ನನಗೆ ಕಮೆಂಟ್ ಹಾಕಿದ್ರು. ಏನಪ್ಪ ಅಂತಂದರೆ ಸೊ ಸರ್ ಒಂದು ವಿಡಿಯೋದಲ್ಲಿ ನೀವು ಈ ರೀತಿ ಮಾಡಿದರೆ ಇನ್ನೊಂದು ವಿಡಿಯೋದಲ್ಲಿ ಈ ರೀತಿ ಹೇಳಿದ್ರಲ್ಲ ಇನ್ನೊಂದು ಲೆಕ್ಕ ಮಾಡುವಾಗ. ಸೊ ಈ ಲೆಕ್ಕದಲ್ಲಿ ಅದು ಕ್ಲಿಯರ್ ಆಗುತ್ತೆ ನೋಡಿ ಯಾವ ರೀತಿ ಅಂತ. ಟು ಅಸೆಟ್ಸ್ ರಿಯಲೈಸ್ಡ್ ಅಂತ ಇದೆ. ಸೊ ಅಸೆಟ್ಸ್ ರಿಯಲೈಸ್ಡ್ rupees ಎಷ್ಟಿದೆ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ 1 lakh rupees ಅಂತ ಇದೆ. ಸೊ 1 lakh rupees ಅಂತ ಕೊಡ್ತಾ ಓಕೆ. ದೆನ್ ನೆಕ್ಸ್ಟ್ ಯಾವುದಾದ್ರೂ ಬರೋಂಥ ಅಮೌಂಟ್ ಇದೆಯಾ ನಮಗೆ ಅಂತ ನೋಡಿದ್ರೆ ಸೊ ಯಾವ ಅಮೌಂಟ್ ಕೂಡ ಇಲ್ಲ. ನೆಕ್ಸ್ಟ್ ಏನಿದೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರಾ ಅಂತ ನೋಡಿದರೆ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅಂತ ಕೊಟ್ಟಿದ್ದಾರೆ. ನಾನು ಹೇಳಿದ್ದೀನಿ ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅಂತ ಕೊಟ್ಟರು ಕೂಡ ಅದೇ, ಸೊ ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟರು ಕೂಡ ಅದೇ ಅಂತ. ಸೊ ಎರಡು ಕೂಡ ಒಂದೇ ಅಮೌಂಟ್ ಆಗಿರುತ್ತೆ. ಏನು ಕಾಸ್ಟ್ ಆಫ್ ಲಿಕ್ವಿಡೇಷನ್ ಎಷ್ಟಿದೆ 25,000 rupees ಇದೆ. ಸೊ 25,000 rupees ಅವ್ರಿಗೆ ಪೇಮೆಂಟ್ ನಾವು ಮಾಡಿದ್ದೀವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಏನಿದೆ ಯಾರಿಗೆ ಪೇಮೆಂಟ್ ಮಾಡಬೇಕು, ಯಾರಿಗೆ ಲಿಕ್ವಿಡೇಟರ್ಸ್ ರೆಮ್ಯುನರೇಷನ್ಗೆ ಪೇಮೆಂಟ್ ಮಾಡಬೇಕಾಗಿರುತ್ತೆ ಬೈ ಲಿಕ್ವಿಡೇಟರ್ ರೆಮ್ಯುನರೇಷನ್. ಸೊ ಇದು ತುಂಬ ಇಂಪಾರ್ಟೆಂಟ್, ಯಾಕಂದರೆ ಪ್ರಾಬ್ಲಮ್ ಕೇಳಿರೋದೇ ಲಿಕ್ವಿಡೇಟರ್ ರೆಮ್ಯುನರೇಷನ್ ಕ್ಯಾಲ್ಕುಲೇಷನ್ಗಾಗಿರೋದ್ರಿಂದ. ಸೊ ಇದು ತುಂಬ ಇಂಪಾರ್ಟೆಂಟ್. ಏನು ಲಿಕ್ವಿಡೇಟರ್ ರೆಮ್ಯುನರೇಷನ್ 5% ಆನ್ ಅಸೆಟ್ಸ್ ರಿಯಲೈಸ್ಡ್. ನಾವಿಲ್ಲಿವರೆಗೂ ಎಲ್ಲ ಲೆಕ್ಕದಲ್ಲಿ ಕೂಡ ಮಾಡಿದ್ದೀವಿ. 5% ಆನ್ ಅಸೆಟ್ಸ್ ರಿಯಲೈಸ್ಡ್ ಅಂದರೆ ಅಸೆಟ್ಸ್ 1 lakh rupeesನ ಅವ್ನು ರಿಯಲೈಸ್ ಮಾಡಿದ್ದಾನೆ. ಸೊ 1 lakh rupees ಮೇಲೆ 5% ಅಂತ ಹೇಳಿದ್ದಾರೆ ಇಂಟು 5/100. ಸೊ 5,000 ಬಂದುಬಿಟ್ಟು ನಾವು ಲಿಕ್ವಿಡೇಟರ್ಗೆ 5%ಗೆ ಕೊಡುವಂಥ ರೆಮ್ಯುನರೇಷನ್. 5% ರೆಮ್ಯೂ ಎಷ್ಟಿದೆ ಅದೆಷ್ಟಾಗುತ್ತೆ ಅಂತಂದರೆ ₹5,000 ಆಯಿತು. ಓಕೆ ಸಾರಿ 5,000. ಸೊ ಈಗ ಬಂದುಬಿಟ್ಟು ನೆಕ್ಸ್ಟ್ ಸೆಕೆಂಡ್ ಅವ್ನು ಏನು ಕೊಟ್ಟಿದ್ದಾರೆ 3% ಅಂತ ಕೊಟ್ಟಿದ್ದಾರೆ. 3% ಏನ್ ಮೇಲೆ 3% ಕೊಡಬೇಕು ಆನ್ ಅಮೌಂಟ್ ಪೇ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ನಾವು ಅಮೌಂಟ್ ಕೊಡಬೇಕು ಅಂತಂದರೆ ಅದಕ್ಕಿಂತ ಮುಂಚೆ ಹೋಗಿ ನಾವು ಯಾರಿಗೆ ಪೇಮೆಂಟ್ ಮಾಡ್ಕೊಂಬರ್ಬೇಕು, ಇಲ್ಲಿರೋಂಥ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸಿಗೆ ಮಾಡಬೇಕು. ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಸಾರಿ ವೆಯ್ಟ್ ಮಾಡಿ, ಇಲ್ಲೊಂದು ಸ್ವಲ್ಪ ತಪ್ಪಾಗಿದೆ. ಇಲ್ಲಿ 25,000 ಅಲ್ಲ, ಇದು 2,300.
ಸೊ 2300 ಅಮೌಂಟ್ ಆಗಿದೆ. ಸೊ ಅಲ್ಲಿ ನೋಡಿದ್ದಿಲ್ಲ, ಅದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ಬಂದುಬಿಟ್ಟು 25,000 ರುಪೀಸ್ ಅಂತ ಇದೆ. ಸೊ ಬೈ ಪ್ರಿಫರೆನ್ಷಿಯಲ್ CRS ಅಂತಂದರೆ ನಾನು ಹಿಂದಿನ ವಿಡಿಯೋದ ಅಂತ ಹೇಳ್ತಾ ಇದ್ದೀನಿ, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್. CRS ಅಂದರೆ ಕ್ರೆಡಿಟಾರ್ಸ್ ಅಂತ, ಸೊ PR ಅಂತ ಮಾಡ್ತೀನಿ, ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ಗೆ ಎಷ್ಟು ಕೊಡಬೇಕು? 25,000 ರುಪೀಸ್. ಸೊ ಇಲ್ಲಿ ಕೊಡಬೇಕಾಗಿದೆ 25,000 ರುಪೀಸ್. ಸೊ ಈಗ ಇಲ್ಲಿಗೆ ನಾವು ಮೇನ್ ಸ್ಟೆಪ್ಪಿಗೆ ಬಂದಿದ್ದೀವಿ. ಸೊ ನೆಕ್ಸ್ಟ್ ಯಾರಿಗೆ ಪೇಮೆಂಟ್ ಮಾಡ್ತೀವಿ ನಾವು? ರೂಲ್ಸ್ ಅಕಾರ್ಡಿಂಗ್ ಟು ರೂಲ್ಸ್ ಅಂದರೆ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಪೇಮೆಂಟ್ ಮಾಡ್ತೀವಿ ಬೈ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ನಾವು ಅಮೌಂಟ್ನ ಕೊಡಬೇಕಾಗುತ್ತೆ. ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಎಷ್ಟು ಕೊಡಬೇಕು? CRS ಅಂದರೆ ಓಕೆ ವೆಯ್ಟ್ ಮಾಡಿ, CRS. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟಾರ್ಸ್ಗೆ ಎಷ್ಟು ಕೊಡಬೇಕಾಗಿದೆ? 1,50,000 ರುಪೀಸ್ ಕೊಡಬೇಕು. ನಮ್ಮ ಹತ್ರ ಅಸೆಟ್ಸ್ ರಿಯಲೈಸ್ ಆಗಿರೋದು 1,00,000 ರುಪೀಸ್ಗೆ. ಸೊ ವೆಯ್ಟ್ ಮಾಡಿ, 1,00,000 ರುಪೀಸ್ಗೆ ಅಸೆಟ್ಸ್ ರಿಯಲೈಸ್ ಆಗಿದ್ದರೆ, ಸೊ ನಾವು 1,00,000 ರುಪೀಸಲ್ಲಿ ನಾವು 1,50,000 ರುಪೀಸ್ನ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಕೊಡೋಕ್ಕೆ ಚಾನ್ಸ್ ಆಗೋದಿಲ್ಲ. ಸೊ ಯಾಕಂದರೆ ಒಂದು ಸೈಡ್ ಅಮೌಂಟ್ ಇಷ್ಟಿದೆ. ಸೊ ಎಷ್ಟು ಉಳಿದಿದೆ ನಮ್ಮ ಹತ್ರ ಅಮೌಂಟ್ ಅನ್ನೋದನ್ನು ನೋಡ್ಕೊಳ್ಳೋಣ. ಸೊ 1,00,000 ರುಪೀಸ್ ಮೈನಸ್ ಕಾಸ್ಟ್ ಆಫ್ ಲಿಕ್ವಿಡೇಷನ್ 2,300 ಮೈನಸ್ ಲಿಕ್ವಿಡೇಟರ್ ರೆಮ್ಯುನರೇಷನ್ 5% ಬಂದುಬಿಟ್ಟು 5,000 ರುಪೀಸ್ ಮೈನಸ್ ಉಳಿದಿರೋ ಅಂಥದ್ದು 92,700 ರುಪೀಸ್. 92,700 ರುಪೀಸ್. ಸೊ ನಾವು ಏನು ಮಾಡ್ತಾ ಇದ್ದೀವಿ? 3% ರೆಮ್ಯುನರೇಷನ್ನ ಈ ಅಮೌಂಟ್ ಮೇಲೆ ಕೊಡ್ತಾ ಇದ್ದೀವಿ. ಏನಕ್ಕಪ್ಪ ಅಂತಂದರೆ ನಮ್ಮ ಹತ್ರ ಒಂದು ಇನ್ಸಫಿಷಿಯೆಂಟ್ ಅಮೌಂಟ್ ಇದೆ. ಸೊ ನಾನಿಲ್ಲಿ ಹಿಂದಿನ ಪ್ರೋಗ್ರಾಮಲ್ಲಿ ಒಬ್ಬರು ಕೇಳಿದ್ರು ನನಗೆ, ಸೊ ಸರ್ ನೀವು ಹಿಂದಿನ ಪ್ರೋಗ್ರಾಮಲ್ಲಿ ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ನ ಲೆಸ್ ಮಾಡಿದ್ರಿ, ಅಂದರೆ ಇವರಿಗೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಮೇಲೆ ನಮಗೆ ಪ್ರಾಬ್ಲಮ್ ಇದೆ ಅಂತ ಅಂದಾಗ, ಸೊ ನಾವು ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ನ ಲೆಸ್ ಮಾಡಿದ್ರಿ, ಬಟ್ ಈ ಪ್ರಾಬ್ಲಮಲ್ಲಿ ಏನಕ್ಕೆ ಲೆಸ್ ಮಾಡ್ತಾ ಇಲ್ಲ ಅಂದರೆ, ಕ್ವಶನ್ ನೋಡಿ, ನಮಗೆ ಏನಾದರೂ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ಪ್ರಿಪೇರ್ ಮಾಡೋ ಕೊಟ್ಟಿದ್ರು ಅಂದರೆ ನಾವು ಲೆಸ್ ಮಾಡ್ತೀವಿ. ಬಟ್ ನಮಗೆ ಇಲ್ಲಿ ಕೊಟ್ಟಿರೋಂಥ ಕ್ವಶನ್ ಏನಿದೆ, ಲಿಕ್ವಿಡೇಟರ್ ರೆಮ್ಯುನರೇಷನ್ನ ಕಂಡುಹಿಡಿಯೋದಕ್ಕೋಸ್ಕರ ಹೇಳಿದ್ದಾರೆ. ಸೊ ಲಿಕ್ವಿಡೇಟರ್ ರೆಮ್ಯುನರೇಷನ್ ಕಂಡುಹಿಡಿಯುವಂಥ ಟೈಮಲ್ಲಿ ನಾವು ಪ್ರಿಫರೆನ್ಷಿಯಲ್ ಕ್ರೆಡಿಟಾರ್ಸ್ನ ಲೆಸ್ ಮಾಡೋ ಹಾಗಿಲ್ಲ. ಸೊ 92,500 ಏನೇನು ಲೆಸ್ ಮಾಡಿದ್ದೀವಿ? 1,00,000 ಕಾಸ್ಟ್ ಆಫ್ ಲಿಕ್ವಿಡೇಷನ್ ಇದು ಮಾಡಿದ್ದೀವಿ. ಸೊ ಅವನಿಗೆ ಕೊಟ್ಟಿರೋಂಥ ರೆಮ್ಯುನರೇಷನ್. ಸೊ ಉಳಿದಿರೋಂಥ ಅಮೌಂಟ್ ಎಷ್ಟು? 92,700 ರುಪೀಸ್ ಉಳಿದಿದೆ. ಸೊ ಇದ್ರ ಮೇಲೆ 3% ಮಾಡಬೇಕಾಗಿದೆ. ಬಟ್ 3% ಮಾಡುವಾಗ ಇನ್ನೊಂದು ರೂಲ್ಸ್ ಬರುತ್ತೆ. ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಇನ್ಸಫಿಷಿಯೆಂಟ್ ಅಮೌಂಟ್ ಇದ್ದಾಗ ಯಾವ ಫಾರ್ಮುಲಾ ಹಾಕಬೇಕು ಅಂತಂದರೆ, ಇನ್ಸಫಿಷಿಯೆಂಟ್ ಅಮೌಂಟ್ ಇದ್ದಾಗ ಈಗ 92,700 ರುಪೀಸ್ ಉಳಿದಿದೆ ಅಂದರೆ ಇಂಟು 3 ಡಿವೈಡೆಡ್ ಬೈ 103 ಹಾಕಬೇಕು ಅಂತ ಹೇಳಿದ್ದೆ ನಾನು. ಏನಕ್ಕಪ್ಪ ಅಂದರೆ ಇನ್ಸಫಿಷಿಯೆಂಟ್ ಅಮೌಂಟ್ ಇದ್ದಾಗ ಒಂದು ಫಾರ್ಮುಲಾ ಬರ್ತಾಯಿತ್ತು. ಸೊ ಆದ ಕಾರಣಕ್ಕೋಸ್ಕರ ಸೊ ಈಗ ಇಲ್ಲೇ ಕ್ಯಾಲ್ಕುಲೇಷನ್ ಆಗಿದೆ. ಸೊ 92,000ಗೆ 3 ಡಿವೈಡೆಡ್ ಬೈ 103 ಮಾಡಿದ್ವಿ ಅಂತಂದರೆ ನಮಗೆ ಬರೋವಂಥದ್ದು ಏನಾಗಿರುತ್ತೆ ಅಂತಂದರೆ 2,700 ರುಪೀಸ್ ಬರುತ್ತೆ. ಸೊ ನಿಮಗೆ ಇದ್ರದ್ದು ಬಗ್ಗೆ ಇನ್ನೂ ಒಂದು ಸ್ವಲ್ಪ ಫಾರ್ಮುಲಾ ಬಗ್ಗೆ ಕ್ಲಾರಿಫಿಕೇಷನ್ ಆಗಬೇಕು ಅಂದರೆ ಸೊ ಥಿಯರಿ ವಿಡಿಯೋದಲ್ಲಿ ನೋಡಿರಿ, ಯಾಕಂದರೆ ಥಿಯರಿ ವಿಡಿಯೋದಲ್ಲಿ ನಾನು ಫಾರ್ಮುಲಾ ಬಗ್ಗೆ ನೀಟಾಗಿ ಹೇಳಿದ್ದೀನಿ. ಸೊ ಈಗ 2,700 ರುಪೀಸ್ ಆಯಿತು. ಸೊ ನಮಗೆ ಬಂದಿದ್ದಂಥ ಅಮೌಂಟ್ ಎಷ್ಟಿದೆ? ಇಂಟು 3 ವೆಯ್ಟ್ ಮಾಡಿ, ಇಲ್ಲೊಂದು ಸಾರಿ ಕ್ಯಾಲ್ಕುಲೇಷನ್ ಮಾಡಿಬಿಡ್ತೀನಿ. ಇಂಟು 3 ಡಿವೈಡೆಡ್ ಬೈ 103 ಎಷ್ಟು ಬಂತು? 2,700 ಬಂತು. ಸೊ ಈಗ ನಾವು ಏನು ಮಾಡಬೇಕು? ಈ 1,00,000 ರುಪೀಸಲ್ಲಿ ಎಲ್ಲದನ್ನು ಲೆಸ್ ಮಾಡಬೇಕು. ಈಗ 2,700 ಪ್ಲಸ್ 5,000 ಮಾಡಿದರೆ ಎಷ್ಟು ಬರುತ್ತೆ? 7,700 ರುಪೀಸ್ ಹೊರಗಡೆ ಹಾಕ್ತೀವಿ. ಸೊ ಇರೋಂಥ ಅಮೌಂಟ್ ಎಷ್ಟಿದೆ? ನಮ್ಮ ಹತ್ರ 1,00,000 ರುಪೀಸ್ ಇತ್ತು. ಸೊ 1,00,000 ರುಪೀಸಲ್ಲಿ 2,300 ಕಾಸ್ಟ್ ಆಫ್ ಲಿಕ್ವಿಡೇಷನ್ ಮೈನಸ್ ಮಾಡಿದ್ದೀವಿ. ಸೊ ವೆಯ್ಟ್ ಮಾಡಿ ಇಲ್ಲಿ ಸ್ವಲ್ಪ ಇದಾಗಿದೆ. ಸೊ ಬಂದುಬಿಟ್ಟು 1,00,000 ರುಪೀಸ್, 1,00,000 ರುಪೀಸಲ್ಲಿ ಮೈನಸ್ 2,300 ಕಾಸ್ಟ್ ಆಫ್ ಲಿಕ್ವಿಡೇಷನ್ ಮೈನಸ್ 7,700 ಅದು ಬಂದುಬಿಟ್ಟು ಲಿಕ್ವಿಡೇಟರ್ ರೆಮ್ಯುನರೇಷನ್. ಸೊ 25,000 ಬಂದುಬಿಟ್ಟು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ಗೆ ಕೊಟ್ಟಿರೋಂಥದ್ದು. ಎಷ್ಟು ಉಳಿದಿದೆ ಅಪ್ಪ ಅಮೌಂಟ್? 65,000 ರುಪೀಸ್ ಉಳಿದಿದೆ. ಬಟ್ ನಾವು ಎಷ್ಟು ಕೊಡಬೇಕಾಗಿತ್ತು? 1,50,000 ಕೊಡಬೇಕಾಗಿತ್ತು. ಉಳಿದಿರೋಂಥ ಅಮೌಂಟ್ ಎಷ್ಟು? 65,000. ಸೊ ಅದನ್ನೇ ನಾವು ಅವರಿಗೆ ಪೇಮೆಂಟ್ ಮಾಡಬೇಕಾಗುತ್ತೆ, ಯಾಕಂದ್ರೆ ನಮ್ಮ ಹತ್ರ ಅಮೌಂಟ್ ಕೊಡೋದಕ್ಕಿಲ್ಲ. ಸೊ ಈಗ ಟೋಟಲ್ ನೋಡುವಂಥ ಟೈಮ್ ಬಂದಿದೆ. ಟೋಟಲ್ ಎಷ್ಟಿದೆ? ಈ ಕಡೆ ಇರುವಂಥದ್ದೇ ಅಮೌಂಟ್ 1,00,000 ರುಪೀಸ್ ಕರೆಕ್ಟಾಗಿ ಇದೆ. ಸೊ 1,00,000 ರುಪೀಸಲ್ಲಿ ನೆಕ್ಸ್ಟ್ ಬೈ ಬಂದುಬಿಟ್ಟು ಬೈ ಅಲ್ಲ ಟೋಟಲ್ ಎಷ್ಟಪ್ಪ ಇದೆ ಅಂತಂದರೆ, ಈ ಕಡೆ ಕೂಡ ಇರೋವಂಥ ಎಲ್ಲ ಅಮೌಂಟ್ಸ್ಗಳನ್ನ ಆ್ಯಡ್ ಮಾಡಿದರೆ ಗೊತ್ತಾಗುತ್ತೆ. ಸೊ 2,300 ಪ್ಲಸ್ 7,700 ಪ್ಲಸ್ 25,000 ಪ್ಲಸ್ 65,000. ಸೊ ಎಷ್ಟು ಬರುತ್ತೆ ಅಂತಂದರೆ 1,00,000 ರುಪೀಸ್ ಬಂತು. ಸೊ ನಾನು ಡಬಲ್ ಟೈಮ್ ಎಂಟರ್ ಪ್ರೆಸ್ ಮಾಡಿದೆ. ಸೊ 1,00,000 ರುಪೀಸ್, 1,00,000 ರುಪೀಸ್ ಕರೆಕ್ಟಾಗಿ ಎರಡು ಕಡೆ ಕೂಡ ಮ್ಯಾಚ್ ಆಗುತ್ತೆ. ಸೊ ಈ ರೀತಿ ಬಂದಾಗ ನಮಗೆ ಏನಾಗುತ್ತೆ? ಒಂದು ಪ್ರಾಬ್ಲಮ್ ಈಸಿ ಆಗುತ್ತೆ. ಸೊ ಈ ಪ್ರಾಬ್ಲಮಲ್ಲಿ ಏನಪ್ಪ ಇಂಪಾರ್ಟೆಂಟಾಗಿ ತಿಳ್ಕೊಬೇಕಾಗಿರೋದು ಅಂತಂದರೆ, ಸೊ ಕ್ವಶನ್ನ ಫಸ್ಟ್ ಅಬ್ಸರ್ವ್ ಮಾಡುವಂಥದ್ದು. ಸೊ ಯಾರೋ ಒಬ್ಬ ಈಗ ನೀಟಾಗಿ ಓದ್ತೇವೆ, ನಾವು ಚೆನ್ನಾಗಿ ಲೆಕ್ಕ ಮಾಡ್ತೀವಿ, ತುಂಬ ಪ್ರಾಕ್ಟೀಸ್ ಆಗಿದೆ ಅಂದರೂ ಕೂಡ ಈ ಪ್ರಾಬ್ಲಮಲ್ಲಿ ಏನಾಗುತ್ತೆ? ಈಗ ಇಲ್ಲಿ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಆಫ್ ಅಕೌಂಟ್ ಅಂತ ಹೇಳಿದ್ರೆ ನೀವು ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ನ ಲೆಸ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ನಿಮ್ಗೆ ಕೇಳಿರೋಂಥ ಕ್ವಶನ್ ಏನು? ಲಿಕ್ವಿಡೇಟರ್ ರೆಮ್ಯುನರೇಷನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ. ಹಾಗಾಗಿ ನೀವೇನು ಮಾಡಬೇಕು? ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ನ ಲೆಸ್ ಮಾಡೋವಂಥ ಅವಶ್ಯಕತೆ ಬರಲ್ಲ. ಸೊ ಇದೇ ಬೇರೆ ಪ್ರಾಬ್ಲಮ್ಗೂ ಈ ಪ್ರಾಬ್ಲಮ್ಗೂ ಇರುವಂಥ ಒಂದು ಮೇನ್ ಡಿಫ್ರೆನ್ಸ್. ಸೊ ಈ ಪ್ರಾಬ್ಲಮ್ ಅದಕ್ಕೋಸ್ಕರ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನು ನೀಟಾಗಿ ನೋಡ್ಕೊಳ್ಳಿ. ಸೊ ಬಂದ್ಬಿಟ್ಟು ಈಗ ಲಾಸ್ಟ್ ಕ್ವಶನ್ ನೋಡೋಣ ಇವತ್ತಿನ ಈ ವಿಡಿಯೋದಲ್ಲಿ. ಏನಪ್ಪ? 4th ಕ್ವಶನ್. ದ
Hublico Limited went into voluntary liquidation on 31/3/2022 when its liabilities were as follows ಅಂತ ಇದೆ. ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಬಂದುಬಿಟ್ಟು 20,000 ಇದೆ. ಸೊ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ನಾರ್ಮಲಾಗಿ ನಾನು ಹಿಂದಿನ 2 ಲೆಕ್ಕದಲ್ಲಿ ಕೂಡ ಮಾಡಿದ್ದೀನಿ, ಅದನ್ನು ರೆಸಿಪ್ಟ್ ಸೈಡೇ ನಾವು ಕ್ಲಿಯರ್ ಮಾಡ್ತೀವಿ. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್ ₹4,000 ಪೇಮೆಂಟ್ ಮಾಡಬೇಕು. ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ₹50,000 ಇದನ್ನು ಕೂಡ ಪೇಮೆಂಟ್ ಮಾಡಬೇಕು. ಲಿಕ್ವಿಡೇಟರ್ ರಿಯಲೈಸರ್ 25,000. ಸೊ ಇದು ಕೂಡ ಸ್ವಲ್ಪ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಅನಿಸುತ್ತೆ ನೋಡಿ. 25,000 rupees liquidator realized from the securities held by secured creditors and ₹6,000 from other assets. ಸೊ ಅದರ್ ಅಸೆಟ್ಸ್ ನಿಂತ ಇದ್ರ ಮೀನಿಂಗ್ ಏನಂದರೆ ಅದರ್ ಅಸೆಟ್ಸ್ ನಿಂತ ₹6,000 ರಿಯಲೈಸ್ ಮಾಡಿ. ಸೊ ಇಲ್ಲಿ 25,000 ಸೆಕ್ಯೂರಿಟೀಸ್ ಅಂದರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹತ್ರ ಇರೋಂಥ ಒಂದು ಸೆಕ್ಯೂರಿಟೀಸ್ನ ಅದರಿಂದ ರಿಯಲೈಸ್ ಮಾಡಿದ್ದಾನೆ. ಸೊ ಕ್ಯಾಶ್ ಇನ್ ಹ್ಯಾಂಡ್ ರೂಪೀಸ್ ಏನಾಗುತ್ತೆ ₹47,000 ಕೈಯಲ್ಲಿದೆ. ಸೊ ಕಾಸ್ಟ್ ಆಫ್ ಲಿಕ್ವಿಡೇಷನ್ ಬಂದುಬಿಟ್ಟು ಅಮೌಂಟೆಡ್ ₹1,990 ಆ್ಯಂಡ್ ದ ಲಿಕ್ವಿಡೇಟರ್ ರೆಮ್ಯುನರೇಷನ್ ವಾಸ್ ಫಿಕ್ಸ್ಡ್. ಸೊ ಇದು ತುಂಬ ಇಂಪಾರ್ಟೆಂಟ್ ಇದೆ ನೋಡಿ. 3% ಆನ್ ದ ಅಮೌಂಟ್ ಆಫ್ ಅಸೆಟ್ಸ್ ರಿಯಲೈಸ್ಡ್ ಆ್ಯಂಡ್ 2% ಆನ್ ದ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ 50,000 ನಾವು ಪೇಮೆಂಟ್ ಮಾಡಬೇಕು. ಲಾಸ್ಟಿಗೆ ಎಷ್ಟು ಅಮೌಂಟ್ ಉಳಿಯುತ್ತೋ ಅದ್ರ ಮೇಲೆ ನಾವು ಎಷ್ಟು ಪೇಮೆಂಟ್ ಮಾಡ್ತೀವಿ ಅನ್ನೋದ್ರ ಮೇಲೆ, ಸೊ ಅದ್ರ ಮೇಲೆ 2% ಕೊಡಬೇಕು. ಸೊ ಅಸೆಟ್ಸ್ ರಿಯಲೈಸ್ ಆಗಿರೋದ್ರ ಮೇಲೆ 3% ಕೊಡಬೇಕು. ಸೊ ಇಲ್ಲೆಲ್ಲರೂ ತುಂಬ ಡೌಟ್ಸ್ ಬರ್ತವೆ ಸ್ಟೂಡೆಂಟ್ಸ್ಗೆಲ್ಲ. ಏನಂದರೆ ಅಸೆಟ್ಸ್ ರಿಯಲೈಸಲ್ಲಿ ಈ ₹25,000 ಸರ್ಪ್ಲಸ್ ಇದೆಯಲ್ಲ, ಇದನ್ನು ಸೇರಿಸ್ಬೇಕಾ? ಸೊ ಸೇರಿಸ್ಬೇಕು. ಏನಕ್ಕಪ್ಪ ಅಂದರೆ ಈ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅನ್ನೋದು ಬೈ ದೆಮ್ಸೆಲ್ಸ್ ಅವರೇ ಏನಾದರೂ ರಿಯಲೈಸ್ ಮಾಡ್ಕೊಂಡು ಬಂದಿದ್ರು ಅಂತ ಅಂದರೆ ಸೊ ನಮಗದು ಯೂಸ್ ಆಗ್ತಾ ಇರಲಿಲ್ಲ. ಯಾಕಂದರೆ ಇದು ಲಿಕ್ವಿಡೇಟರ್ ರಿಯಲೈಸ್ಡ್ ಅಂತ ಇದೆ. ಸೊ ಕ್ವಶನಲ್ಲಿ ಓದಿ, ನಾನು ಹಿಂದೆ ಒಂದೆರಡು ಕ್ವಶನ್ ಮಾಡಿದ್ದೀನಿ. ಬೈ ದೆಮ್ಸೆಲ್ಸ್ ಅಂತ ಇತ್ತು. ಸೊ ಬೈ ದೆಮ್ಸೆಲ್ಸ್ ಅಂತ ಇದ್ದರೆ ಆವಾಗ ನಾವು ಲಿಕ್ವಿಡೇಟರ್ ರಿಯಲೈಸೇಷನ್ಸ್ಗೆ ಅದನ್ನ ಆ್ಯಡ್ ಮಾಡೋಂಗಿಲ್ಲ. ಬಟ್ ಇಲ್ಲೇನಿದೆ ರೂಪೀಸ್ ರಿಯಲೈಸ್ಡ್ ಅಂತ ಇದೆ. ಸೊ ನಾವು ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ. ಸೊ ಲಿಕ್ವಿಡೇಟರ್ ಫೈನಲ್ ಸ್ಟೇಟ್ಮೆಂಟ್ ಅಕೌಂಟ್ ಇದೆ. ನಾನು ಆಲ್ರೆಡಿ ಮುಂದೆ ಲೇಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಫಾರ್ಮೆಟ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಪರ್ ರಿಸಿಪ್ಟ್ ಅಮೌಂಟ್, ಪೇಮೆಂಟ್ ಮತ್ತು ಅಮೌಂಟ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಯಾವುದು ನಮಗೆ ಬರೋವಂಥ ಅಮೌಂಟ್ ಇದೆ, ಸೊ ಆ್ಯಡ್ ಮಾಡ್ಕೊಳ್ಳಿ. ಟು ಅದರ್ ಅಸೆಟ್ಸ್. ಫಸ್ಟ್ ಒನ್ ಟು ಅದರ್ ಅಸೆಟ್ಸ್. ಅದರ್ ಅಸೆಟ್ಸ್ ಎಷ್ಟಿದೆ? ಸೊ ಇದನ್ನು ಇನ್ನರ್ ಕಾಲಮಲ್ಲೇ ಹಾಕೋಬೇಕಾಗಿರೋಂಥ ಕಾರಣ ನಾನು ಇನ್ನರ್ ಕಾಲಮಲ್ಲಿ ಹಾಕೊತೀನಿ. ಸೊ ₹6,000 ಅಂತ ಅದರ್ ಅಸೆಟ್ಸ್ ಇದೆ. ಸೊ ಇಲ್ಲಿ ಸ್ಪೇಸ್ ಮಾಡೋಣ. ಸೊ ₹6,000 ಏನಪ್ಪ ₹6,000 ಏನದು ₹6,000. ಸೊ ಈಗ ನೆಕ್ಸ್ಟ್ ಇನ್ನೊಂದೇನಿದೆ, ಟು ಸರ್ಪ್ಲಸ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಇದೆ. ಸರ್ಪ್ಲಸ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್, CRS ಅಂತಂದರೆ ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಹೇಳ್ಬಿಟ್ಟು ಸರ್ಪ್ಲಸ್ ಫ್ರಮ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಏನು ಸರ್ಪ್ಲಸ್ ಅಂತಂದರೆ, ಸೊ ಲಿಕ್ವಿಡೇಟರ್ ಏನು ಮಾಡಿದ್ದಾನೆ, ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಹತ್ರ ಇರುವಂಥ ಒಂದು ಸೆಕ್ಯೂರಿಟೀಸ್ ಪೇಪರ್ನ ₹25,000 ಸೇಲ್ ಮಾಡಿದ್ದಾನೆ, ಅಂದರೆ ರಿಯಲೈಸ್ ಮಾಡಿದ್ದಾನೆ. ಬಟ್ ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ನಾವು ಎಕ್ಸಾಕ್ಟ್ ಅಮೌಂಟ್ ಎಷ್ಟು ಕೊಡಬೇಕಾಗಿತ್ತು? ₹20,000 ಕೊಡಬೇಕಾಗಿತ್ತು. ಸೊ ಏನಿದೆ, ₹25,000 ಲಿಕ್ವಿಡೇಟರ್ ರಿಯಲೈಸ್ ಮಾಡಿದ್ದಾನೆ. ಬಟ್ ಅದರಲ್ಲಿ ₹20,000 ನಾವು ಸೆಕ್ಯೂರ್ಡ್ ಕ್ರೆಡಿಟರ್ಸಿಗೆ ಕೊಟ್ವಿ ಅಂತಂದರೆ ಈಕ್ವಲ್ಸ್ ನಮಗೆ ಬರೋವಂಥ ಅಮೌಂಟ್ ಎಷ್ಟಿದೆ? ₹5,000 ನಮ್ಮ ಅಮೌಂಟ್ ಇದೆ. ಸೊ ಈ 5,000 ಮತ್ತು 6,000 ಎರಡನ್ನೂ ಆ್ಯಡ್ ಮಾಡಿ, ಸೊ ಅವೆರಡನ್ನೂ ಒಂದೇ ಎಂಟ್ರಿ ಅಂತ ಕನ್ಸಿಡರ್ ಮಾಡಿ ₹11,000 ಅಂದರೆ 5,000 + 6,000 ₹11,000 ನಾವು ಔಟರ್ ಕಾಲಮಲ್ಲಿ ಆ್ಯಡ್ ಮಾಡಬೇಕು. ಸೊ ನೆಕ್ಸ್ಟ್ ಏನಿದೆ, ಮತ್ತೆ ಯಾವುದಾದ್ರೂ ಒಂದು ಅಮೌಂಟ್ ಇದೆ ನಮಗೆ ಬರೋವಂಥದ್ದು, ಕಲೆಕ್ಟ್ ಮಾಡೋವಂಥದ್ದು ಅಂದರೆ, ಸೊ ಕ್ಯಾಶ್ ಇನ್ ಹ್ಯಾಂಡ್ ₹47,000 ಅಂತ ಇದೆ. ಸೊ ಟು ಕ್ಯಾಶ್ ಇನ್ ಹ್ಯಾಂಡ್ ಅಂತಂದರೆ ಎಷ್ಟಿದೆ? ₹45,000. ₹45,000 ಇದೆ. 45,000 + 11,000 ಎಷ್ಟಾಗುತ್ತಪ್ಪ ಅಂತಂದರೆ 56 ಆಗುತ್ತೆ. ವೆಯ್ಟ್ ಮಾಡಿ, ಇನ್ನೊಂದು ಸರಿ ನೋಡ್ತೀನಿ. ಸೊ 6,000 + 40 ವೆಯ್ಟ್ ಮಾಡಿ, ಇಲ್ಲಿ ಕ್ಯಾಶ್ ಇನ್ ಹ್ಯಾಂಡ್ ರೂಪೀಸ್ ಬಂದುಬಿಟ್ಟು 47,000. ಸೊ 47,000 + 11,000. ಸೊ ಆ್ಯಡ್ ಮಾಡೋಣ. 47,000 + 11,000 ವೆಯ್ಟ್ ಮಾಡಿ, 11,000. ಸೊ ಎಷ್ಟಾಗುತ್ತೆ? ₹58,000 ನಮ್ಮ ಟೋಟಲ್ ಅಮೌಂಟ್ ಆಗುತ್ತೆ. ಸೊ ನಾವು ಇನ್ನು ಯಾರ್ಯಾರಿಗೆ ಪೇಮೆಂಟ್ ಮಾಡಬೇಕಪ್ಪ? ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್. ಅದಕ್ಕಿಂತ ಮುಂಚೆ ಫಸ್ಟ್ ನಾನು ಹೇಳಿದ್ದೀನಿ, ಯಾವಾಗಲೂ ಆರ್ಡರ್ ಮರಿಬಾರ್ದು. ಸೊ ಲೀಗಲ್ ಚಾರ್ಜಸ್ ಇದ್ದರೆ ಲೀಗಲ್ ಚಾರ್ಜಸ್ ಪೇಮೆಂಟ್ ಮಾಡಬೇಕು. ಲೀಗಲ್ ಚಾರ್ಜಸ್ ಇಲ್ಲದೆ ಇರೋ ಕಾರಣ ಕಾಸ್ಟ್ ಆಫ್ ಲಿಕ್ವಿಡೇಷನ್ ಅಂತ ಕೊಟ್ಟಿದ್ದಾರೆ. ಸೊ ಬೈ ಕಾಸ್ಟ್ ಆಫ್ ಲಿಕ್ವಿಡೇಷನ್. ಸೊ ನಾನು ಶಾರ್ಟಾಗಿ ಬರೀತೀನಿ. ಲಿಕ್ವಿಡೇಷನ್ ಎಷ್ಟಿದೆ? ₹1,990. ಸೊ ನೆಕ್ಸ್ಟ್ ಇದೆ, ಏನು ಬರೀಬೇಕು? ನೆಕ್ಸ್ಟ್ ಯಾರಿಗೆ ಪೇಮೆಂಟ್ ಮಾಡಬೇಕು? ಲಿಕ್ವಿಡೇಟರ್ ರೆಮ್ಯುನರೇಷನ್ಗೆ. ಸೊ ಇದು ಸ್ವಲ್ಪ ತುಂಬ ಕ್ಯಾಲ್ಕುಲೇಷನ್ ಇದೆ ನೋಡಿ. ಬೈ ಲಿಕ್ವಿಡೇಟರ್ ರೆಮ್ಯುನರೇಷನ್. ಸೊ ಲಿಕ್ವಿಡೇಟರ್ ರೆಮ್ಯುನರೇಷನ್. ಸೊ ಏನಿದೆ, ಲಿಕ್ವಿಡೇಟರ್ ರೆಮ್ಯುನರೇಷನ್ ಬಂದುಬಿಟ್ಟು 3% ಆನ್ ಅಮೌಂಟ್ ಆಫ್ ಅಸೆಟ್ಸ್ ರಿಯಲೈಸ್ ಅಂತ ಇದೆ. ಸೊ ಈಗ ನಿಮ್ಮ ಡೌಟ್ ನಾರ್ಮಲಾಗಿ ಎಲ್ಲರಿಗೂ ಬರೋವಂಥ ಡೌಟ್ ಏನಪ್ಪ ಅಂತಂದರೆ, ಈಗ ನಾವು ಇರೋವಂಥ 3% ಅಮೌಂಟ್ನ ಸೊ ಈ 6,000 ಅದರ್ ಅಸೆಟ್ಸ್ ಮೇಲೆ ಅಷ್ಟೇ ಕೊಡಬೇಕಾ, ಇಲ್ಲ ಆ ಲಿಕ್ವಿಡೇಟರ್ ರಿಯಲೈಸ್ ಮಾಡಿರೋವಂಥ ಸೆಕ್ಯೂರಿಟೀಸ್ ಪೇಪರ್ ಸೆಕ್ಯೂರ್ಡ್ ಕ್ರೆಡಿಟರ್ ಸರ್ಪ್ಲಸ್ಗೂ ಕೂಡ ಕೊಡಬೇಕಾ ಅನ್ನೋಂಥ ಒಂದು ಡೌಟ್ ಬರುತ್ತೆ. ಸೊ ಹೌದು, ಈ ₹11,000 ಅಂದರೆ ಸರ್ಪ್ಲಸ್ನ ಸೇರಿಸಿ ಮತ್ತು ಅದರ್ ಅಸೆಟ್ಸ್ನ ಸೇರಿಸಿ ಇರುವಂಥ ಅಮೌಂಟ್ ಒಂದು ₹11,000. ಅದರ ಮೇಲೆ ನೀವೇನು ಕೊಡಬೇಕಾಗುತ್ತೆ? ಅವನಿಗೆ 3% ಕೊಡಬೇಕು. ಇಂಟು 3
ಡಿವೈಡೆಡ್ ಬೈ 100 ಈಕ್ವಲ್ಸ್ ಎಂಟರ್ ಕೊಟ್ಟರೆ. ಸೊ ಓಕೆ, ವೆಯ್ಟ್ ಮಾಡಿ, ಇಲ್ಲಿ ಏನಾಗಿದೆ 11,000 rupees ಇಂಟು 3. ಓಕೆ, ಸೊ ಇಷ್ಟು ನಾವು 11,000 rupeesಲ್ಲಿ ನಾವು ಅವರಿಗೆ 3 ಇದನ್ನು ಕೊಡಬೇಕಾಗುತ್ತೆ. ಸೊ ಅಮೌಂಟ್ ಎಷ್ಟು ಬರುತ್ತೆ ಅವರಿಗೆ ಅಂತಂದರೆ ಲಿಕ್ವಿಡೇಟರ್ ರೆಮ್ಯುನರೇಷನ್ ಬಂದುಬಿಟ್ಟು 330 rupees ಆಗುತ್ತೆ. ಸೊ ಈಗ ಮತ್ತೇನು ಕೊಡಬೇಕು ನಾವು? 2% ಕಮಿಷನ್ ಕೊಡಬೇಕು. 2% ಕಮಿಷನ್ ಯಾವುದ್ರ ಮೇಲಪ್ಪ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 2% ಆನ್ ದ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್. ಸೊ ಅಮೌಂಟ್ ಡಿಸ್ಟ್ರಿಬ್ಯೂಟೆಡ್ ಟು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂದರೆ ಸ್ವಲ್ಪ ಹೋಲ್ಡಲ್ಲಿ ಇಡಿ, ಯಾಕಂದರೆ ಅವ್ರಿಗಿಂತ ಮುಂಚೆ ನಾವು ಯಾರಿಗೆ ಪೇಮೆಂಟ್ ಮಾಡಬೇಕು? ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸಿಗೆ ಮಾಡಬೇಕು. ಸೊ ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸಿಗೆ ಎಷ್ಟು ಮಾಡಬೇಕು? 4,000 rupees ಮಾಡಬೇಕು. 4,000 rupeesನ ಮಾಡಿದ್ವಿ. ಸೊ ನಾವು ಅವರಿಗೆ ಎಷ್ಟು ಅಮೌಂಟ್ ಕೊಡಬೇಕು? 50,000 ಕೊಡಬೇಕು ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ. ಸೊ 58,000ಅಲ್ಲಿ ನಾವು ಇಷ್ಟೆಲ್ಲ ಪೇಮೆಂಟ್ ಮಾಡಿ ಕೂಡ ನಮಗೆ ಅಮೌಂಟ್ ಕೊಡೋಕ್ಕಾಗುತ್ತಾ, ಅವೈಲೇಬಲ್ ಇದೆಯಾ ಸಫಿಷಿಯೆಂಟ್ ಅಮೌಂಟ್ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ 58,000 rupees ಮೈನಸ್ 1,990 ಮೈನಸ್ 330. ಸೊ ಇಲ್ಲಿದೆ ನೋಡಿ 3% ರೆಮ್ಯುನರೇಷನ್, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಸೊ ಮೈನಸ್ 4,000 rupees ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸಿಗೆ ಕೊಟ್ಟಿರೋಂಥದ್ದು. ಸೊ ಎಷ್ಟಾಗುತ್ತಪ್ಪ? ಇನ್ನು 51,000 rupees ನಮ್ಮ ಹತ್ರ ಬ್ಯಾಲೆನ್ಸ್ ಇದೆ. ಸೊ ಇದು ಪ್ರಿಫರೆನ್ಷಿಯಲ್ ಕ್ರೆಡಿಟರ್ಸ್, CRS ಅಂದರೆ ಕ್ರೆಡಿಟರ್ಸ್ ಅಂತ ಹೇಳ್ಬಿಟ್ಟು. ಸೊ 4,000 ಪೇಮೆಂಟ್ ಮಾಡಿದ್ವಿ. ಇನ್ನೂ ನಮ್ಮ ಹತ್ರ ಎಷ್ಟು ಅಮೌಂಟ್ ಉಳಿದಿದೆ? 51,680 rupees ಇದೆ. ಬಟ್ ನಾವು ಅವ್ರಿಗೆ ಎಷ್ಟು ಕೊಡಬೇಕಾಗಿದೆ? ಅನ್ಸೆಕ್ಯೂರ್ಡ್ ಕ್ರೆಡಿಟ್ 50,000 rupees ಕೊಡಬೇಕಾಗಿದೆ. ಸೊ ನಮ್ಮ ಹತ್ರ ಸಫಿಷಿಯೆಂಟ್ ಅಮೌಂಟ್ ಇದೆನಾ? ಸೊ ಹಾಗಿದ್ರೆ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ ಪೇಮೆಂಟ್ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಇವರಿಗೆ ಬಂದು ಪರ್ಸೆಂಟೇಜಲ್ಲಿ ಕೊಡೋಣ. ಎಷ್ಟು ಕೊಡಬೇಕು? 2% ಕೊಡಬೇಕಾಗಿದೆ. 51,680 ಇಂಟು 2 ಡಿವೈಡೆಡ್ ಬೈ 100 ಈಕ್ವಲ್ಸ್ ಅಮೌಂಟ್ ಎಷ್ಟು ಬರುತ್ತಪ್ಪ? 1,033 rupees.6 rupees ಅಂದರೆ 1,034 ಅಂತ ಕನ್ಸಿಡರ್ ಮಾಡೋಣ. ಸೊ ಈಗ 51,680 rupees. ಸೊ ಕ್ಲಿಯರ್, 51,680 rupeesಲ್ಲಿ ಮೈನಸ್ 1,034 rupeesನ ಲೆಸ್ ಮಾಡಿದರೆ 50,646 rupees ಬರುತ್ತೆ. ಸೊ ನಾವು 50,646 rupees ನೀವು ಪೇಮೆಂಟ್ ಮಾಡ್ತೀವಿ. ಯಾರಿಗಪ್ಪ? ಬೈ ಅನ್ಸೆಕ್ಯೂರ್ಡ್ ಕ್ರೆಡಿಟರ್ಸ್ಗೆ. ಸೊ ತುಂಬ ಜನ ಕೇಳ್ಬೋದು, ಸರ್ ನಾವು ಅವರಿಗೆ ಬರೀ 50,000 rupees ಪೇಮೆಂಟ್ ಮಾಡ್ಬೇಕಲ್ವಾ, ಏನು 50,000 rupees 646 ಮಾಡ್ತಾ ಇದ್ದೀರಾ ಅಂತಂದರೆ, ಸೊ ಅಮೌಂಟ್ ಕಡಿಮೆ ಬಿದ್ದಾಗ ವಿತೌಟ್ ಎನಿ ರೀಸನ್ ನಾವು ಏನು ಮಾಡ್ತಾಯಿದ್ವಿ? 50,000 ಜಾಗಕ್ಕೆ 30 ಬಿತ್ತು ಅಂದರೆ 30,000 rupeesನೇ ಕೊಡ್ತಾಯಿದ್ವಿ. ಬಟ್ ಈಗ ನಮ್ಮ ಹತ್ರ 50,000 ಎಕ್ಸೆಸ್ ಅಮೌಂಟ್ ಇದೆ ಅಂದಾಗ ಸೊ ನಾವು ಅವರಿಗೆ ಎಕ್ಸೆಸ್ ಮಾಡಬೇಕಾಗುತ್ತೆ. ಸೊ ಏನಾದರೂ ಇಫ್ ಇನ್ ಕೇಸ್ ಇಲ್ಲೆಲ್ಲಾದರೂ ಒಬ್ಬ ಶೇರ್ ಹೋಲ್ಡರ್ಸ್ ಬಗ್ಗೆ ಡೀಟೇಲ್ ಕೊಟ್ಟಿದ್ದರೂ ಕೂಡ ನಾವು ಈ 646 rupeesನ ಅವ್ರ ಅಕೌಂಟಿಗೆ ಪೇಮೆಂಟ್ ಮಾಡಬೇಕಾಗ್ತಾಯಿತ್ತು. ಸೊ ಇದು ನಾವು ಇಲ್ಲಿವರೆಗೂ ನೋಡಿದಂಥ ಇವತ್ತಿನ 4 ಪ್ರಾಬ್ಲಮ್ಸ್ಗಳು. ಸೊ ಇನ್ನೂ ತುಂಬ ಪ್ರಾಬ್ಲಮ್ಸ್ಗಳಿದ್ದಾವೆ, ಡಿಫ್ರೆಂಟ್ ಪ್ರಾಬ್ಲಮ್ಸ್ಗಳು, ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡೋಣ. ಸೊ ಕರಿಯರ್ ಇನ್ ಕಾಮರ್ಸ್ ಚಾನಲ್ಗೋಸ್ಕರ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಆಗಿರಿ. ಸೊ ಮುಂದಿನ ಲೆಕ್ಕಗಳು ಮಿಸ್ ಆಗೋದಿಲ್ಲ. ಸೊ ತುಂಬ ಕಾಮರ್ಸ್ ರಿಲೇಟೆಡ್ ಫೀಲ್ಡ್ ವೀಡಿಯೋಸ್ಗಳು ಅಪ್ಲೋಡ್ ಆಗೋದ್ರಿಂದ ರೆಗ್ಯುಲರಾಗಿ ಅಪ್ಲೋಡ್ ಆಗ್ತೀವಿ. ಸೊ ನೋಟಿಫಿಕೇಷನ್ ಬಟನಲ್ಲಿ ಆಲ್ ಅಂತ ಇಟ್ಕೊಂಡಿತ್ತು ಅಂತಂದರೆ ನಾವು ರೆಗ್ಯುಲರ್ ಅಪ್ಲೋಡ್ ಮಾಡೋಂಥ ವೀಡಿಯೋಗಳು ಡೈರೆಕ್ಟ್ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಬರುತ್ತೆ. ಸೊ ಇನ್ನೊಂದೇನಪ್ಪ ಅಂತಂದರೆ ನಮ್ಮ ಚಾನಲ್ದು ವಾಟ್ಸಪ್ ಗ್ರೂಪ್ ಕೂಡ ಕ್ರಿಯೇಟ್ ಆಗಿದೆ, ವಾಟ್ಸಪ್ ಚಾನಲ್ ಕೂಡ ಕ್ರಿಯೇಟ್ ಆಗಿದೆ. ಸೊ ವಾಟ್ಸಪ್ ಗ್ರೂಪ್ ಏನಕ್ಕಪ್ಪ ಅಂತಂದರೆ ನೀವು ಏನಾದರೂ ನಿಮಗೆ ಬೇಕಾಗಿರೋಂಥ ಒಂದು ನೋಟ್ಸ್ನ ರಿಕ್ವೆಸ್ಟ್ ಹಾಕೋದಕ್ಕೋಸ್ಕರ. ನೀವು ಈಗ 3rd ಸೆಮ್ ಆಗಿರ್ಬೋದು, 4th ಸೆಮ್ ಆಗಿರ್ಬೋದು, ಇಲ್ಲ 5th 6th ಯಾರಾಗಿದ್ರೂ ಕೂಡ ನಿಮ್ಗೆ ಯಾವ ನೋಟ್ಸ್ ಬೇಕು ಅನ್ನೋದನ್ನು ರಿಕ್ವೆಸ್ಟ್ ಹಾಕಿದರೆ ನಾವು ಗ್ರೂಪಲ್ಲಿ ಅದರ ಮೇಲೆ ಒಂದು ನೋಟ್ಸ್ನ ಅಪ್ಲೋಡ್ ಮಾಡ್ತೀವಿ. ಸೊ ವಾಟ್ಸಪ್ ಚಾನಲ್ ಏನಕ್ಕಪ್ಪ ಅಂತಂದರೆ ಗ್ರೂಪಲ್ಲಿ ಪದೇ ನೋಟ್ಸ್ ಅಪ್ಲೋಡ್ ಮಾಡೋದಕ್ಕಿಂತ ಚಾನಲ್ ಮಾಡಿದರೆ ಚಾನಲಲ್ಲಿ ಒಂದು ಸಾರಿ ಅಪ್ಲೋಡ್ ಮಾಡಿದ ನೋಟ್ಸ್ ಸೊ ಫಾರ್ ಎವರ್ ಉಳಿಯುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಚಾನಲ್ ಇದೆ. ಸೊ ನೀವು ವಾಟ್ಸಪ್ ಚಾನಲ್ಗೂ ಕೂಡ ಜಾಯ್ನ್ ಆಗಿರಿ, ವಾಟ್ಸಪ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿರಿ. ಸೊ ಇವತ್ತು ಮಾಡಿರುವಂಥ ಈ 4 ಪ್ರಾಬ್ಲಮ್ನ ಒಂದು ಒಂದು PDF ಫಾರ್ಮೆಟಲ್ಲಿ ರೆಡಿ ಇರುತ್ತೆ. ಅದನ್ನು ಕೂಡ ನಾನು ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ. ಸೊ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ನೋಟ್ಸ್ ಮಾಡುವಂಥದ್ದಾಗಿರ್ಬೋದು. ಸೊ ನಮ್ಮ ಚಾನಲ್ ಹೆಸರು ಮೇಲಿನ ಒಂದು ವೆಬ್ಸೈಟ್ ಕೂಡ ಈಗ ಹೊಸದಾಗಿ ಕ್ರಿಯೇಟ್ ಆಗಿದೆ, ಅದನ್ನು ಪಬ್ಲಿಷ್ ಕೂಡ ಮಾಡಿದ್ದೀವಿ. ಸೊ ಆ ವೆಬ್ಸೈಟಲ್ಲಿ ನೀವು BCom ಫಸ್ಟ್ ಸೆಮ್ 6th ಸೆಮ್ವರೆಗೂ ಕೂಡ ಅಂದರೆ ಫಸ್ಟ್ ಇಯರ್ ಟು ಸೆಕೆಂಡ್ ಇಯರ್ 3rd ಇಯರ್ ಎಲ್ಲರಿಗೂ ಕೂಡ ಪಾಸಿಂಗ್ ಪ್ಯಾಕೇಜಸ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ನೋಟ್ಸ್ ಆಗಿರ್ಬೋದು, ಸೊ ಎಲ್ಲವೂ ಕೂಡ ಅವೈಲೇಬಲ್ ಇದೆ. ಸೊ ಆ ವೆಬ್ಸೈಟ್ ಲಿಂಕ್ನ ಕೂಡ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಒಂದು ಸಾರಿ ನೀವು ಚೆಕ್ಔಟ್ ಮಾಡ್ಕೋಬೋದು. ಸೊ ಇನ್ನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಮತ್ತು ಪಾಸಿಂಗ್ ಪ್ಯಾಕೇಜಸ್ ಸ್ವಲ್ಪ ಆ್ಯಡ್ ಮಾಡಬೇಕಾಗಿದೆ ಇನ್ನೂ ಒಂದಿಷ್ಟು ಸಬ್ಜೆಕ್ಟ್ಸ್ ಮೇಲೆ. ಸೊ ಅದು ಅಪ್ಕಮಿಂಗ್ ಡೇಸಲ್ಲಿ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಬೇಕಾಗಿರೋಂಥ ರಿಸೋರ್ಸ್ಗಳು ಇರೋ ಕಾರಣ ನೀವು ಆ ವೆಬ್ಸೈಟ್ನ ಒಂದು ಸಾರಿ ಚೆಕ್ ಮಾಡಿ. ಸೊ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.